ಭಾಗವತ ನಿಮ್ಮ ಹತ್ರನೇ ಇದೆ. ಭಾಗವತ ನಿಮ್ಮ ಹತ್ರನೇ ಇದೆ. 1ನೇ ಸ್ಕಂದ, 2ನೇ ಸ್ಕಂದ ಭಗವಂತನ ಪಾದ, 3, 4ನೇ ಸ್ಕಂದ ಭಗವಂತನ ಕಾಲು, 5ನೇ ಸ್ಕಂದ ಭಗವಂತನ ಹೊಟ್ಟೆ, 6ನೇ ಸ್ಕಂದ ಭಗವಂತನ ಎದೆ, 7, 8ನೇ ಸ್ಕಂದ ಭಗವಂತನ ತೋಳುಗಳು, 9ನೇ ಸ್ಕಂದ ಶ್ರೀರಾಮಚಂದ್ರನ ಸಂಪೂರ್ಣ ಗುಣಗಾನ ಬರುತ್ತೆ. 9ನೇ ಸ್ಕಂದ ಭಗವಂತನ ಕುತ್ತಿಗೆ, 10ನೇ ಸ್ಕಂದ ದಶಮ ಸ್ಕಂದ ಕೃಷ್ಣ ಕೃಷ್ಣ ಲೀಲೆ. ನಮ್ಗೆಲ್ರಿಗೂ ಗೊತ್ತಿರ್ಬೋದು, 1, 2 ಲೀಲೆ ಗೊತ್ತಿರ್ಬೋದು, ಆದ್ರೆ ಭಾಗವತದಲ್ಲಿ 90 ಲೀಲೆಗಳು ಬರುತ್ತೆ. ಅದ್ಭುತವಾದ 90 ಲೀಲೆಗಳು. ಇದು ಭಗವಂತನ ಸುಂದರವಾದ ಮುಖಾರವಿಂದ. ಹಾಗೆ 11ನೇ ಸ್ಕಂದ ಭಗವಂತನ ಹಣೆ, 12ನೇ ಸ್ಕಂದ ಭಗವಂತನ ತಲೆ. ಹೀಗೆ ಸಾಕ್ಷಾತ್ ಭಗವಂತನೇ ನಿಮ್ಮ ಹತ್ರ ಕೃಪೆಯಿಂದ ನಿಮ್ಮ ಹತ್ರ ಬಂದಿದ್ದಾನೆ. ಹಾಗಾಗಿ ಭಗವಂತ ನಮ್ಮ ಹತ್ರ ಬಂದಿದ್ದಾನೆ. ಹಾಗಾಗಿ ಅವನನ್ನ ಯಾವ ರೀತಿಯಲ್ಲಿ ಈಗ ಉದಾಹರಣೆಗೆ ಭಗವಂತ ನಾಮರೂಪದಲ್ಲಿದ್ದಾನೆ. ಅವನ ಸೇವೆಯನ್ನು ಯಾವ ರೀತಿಯಲ್ಲಿ ನಾವು ಮಾಡಬಹುದು? ನಾಮವನ್ನ ಜಪ ಮಾಡಿ, ನಾಮವನ್ನ ಕೀರ್ತನೆ ಮಾಡಿ, ಸಂಕೀರ್ತನೆ ಮಾಡಿ ನಾವು ನಾಮರೂಪದಲ್ಲಿರುವಂತಹ ಭಗವಂತನ ಸೇವೆ ಮಾಡಬಹುದು. ಅದೇ ರೀತಿಯಲ್ಲಿ ಭಾಗವತ ರೂಪದಲ್ಲಿ ಭಗವಂತ ನಮ್ಮಲ್ಲಿ ಬಂದಿದ್ದಾನೆ. ನಾವು ಯಾವ ರೀತಿಯಲ್ಲಿ ಅವನ ಸೇವೆ ಮಾಡ್ಬೋದು ಅಂತೇಳಿ ಹೇಳಿದ್ರೆ, ನಾವು ಪ್ರತಿನಿತ್ಯ ಭಾಗವತನ ಹೇಳುತ್ತೆ, ನಿತ್ಯಂ ಭಾಗವತ ಸೇವಯ ಅಂತ. ಪ್ರತಿನಿತ್ಯ ಭಾಗವತವನ್ನ ಓದೋದ್ರಿಂದ, ಆದಷ್ಟು ಜನರಿಗೆ ಭಾಗವತದ ಬಗ್ಗೆ ಹೇಳೋದ್ರಿಂದ, ಎಷ್ಟು ಜನರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಕಣ್ಣಿಗೆ ಬೇರೆ ಪುಸ್ತಕ ತರಾನೇ ಕಾಣಿಸುತ್ತೆ ಶ್ರೀಮದ್ ಭಾಗವತ, ಆದ್ರೆ ಖಂಡಿತವಾಗಿಯೂ ಇದು ಸಾಕ್ಷಾತ್ ಭಗವಂತನ ಅವತಾರನೇ. ಹಾಗಾಗಿ ಭಾಗವತವನ್ನ ಓದುವುದರಿಂದ, ಭಾಗವತವನ್ನ ಪ್ರಚಾರ ಮಾಡೋದ್ರಿಂದ, ಭಾಗವತದ ಬಗ್ಗೆ ಭಾಗವತವನ್ನ ಬೇರೆಯವರಿಗೆ ಭಾಗವತ ರೂಪದಲ್ಲಿ ಬೇರೆಯವರ ಮನೆಗೆ ಹೋಗ್ಲಿಕ್ಕೆ ಸಹಾಯ ಮಾಡೋದ್ರಿಂದ ನಾವು ಭಾಗವತದ ಸೇವೆ ಮಾಡ್ಬೋದು. ಹಾಗೆ ಇನ್ನೊಂದು ಅವತಾರ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳ ಅವತಾರ. ಯಾರ್ಯಾರು ಓದ್ಲಿಕ್ಕೆ ಶುರು ಮಾಡಿದೀರಾ ಭಾಗವತವನ್ನ, ನಿಮ್ಗೆಲ್ರಿಗೂ ಗೊತ್ತಿದೆ. ಯಾಕಂದ್ರೆ ಭಾಗವತದ ಮುನ್ನುಡಿಯಲ್ಲಿ ಶ್ರೀಲ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಸಂಪೂರ್ಣ ಜೀವನ ಚರಿತ್ರೆಯನ್ನು ಕೊಡ್ತಾರೆ. ಯಾಕೆ ಇದನ್ನ ಪ್ರಸ್ತಾಪ ಮಾಡ್ತಾರೆ? ಪ್ರಸ್ತಾವನೆ ಎನ್ನುವ ಹೆಸರಲ್ಲಿ ಕೊಡ್ತಾರೆ. ಯಾಕೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಪ್ರಸ್ತಾವನೆಯಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರೆ, ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಭಗವಂತನೇ ಆದ್ರೂ ಕೂಡ ಕಲಿಯುಗದಲ್ಲಿ ಭಕ್ತರು ಹೇಗಿರ್ಬೇಕು, ಭಗವಂತನ ಸೇವೆಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಬಂದವರು. ಹಾಗಾಗಿ ಅವರು ಭಾಗವತವನ್ನ ಜೀವನದಲ್ಲಿ ಯಾವ ರೀತಿಯಲ್ಲಿ ಭಾಗವತದ ಆಧಾರದ ಮೇಲೆ ಜೀವನವನ್ನ ಮಾಡಿದ್ರು, ನಾವು ಅವರ ಮಾರ್ಗದರ್ಶನದಲ್ಲಿ ಅವ್ರು ಹಾಕಿಕೊಟ್ಟ ಹಾದಿಯಲ್ಲಿ ಭಾಗವತದ ಆಧಾರದ ಮೇಲೆ ನಮ್ಮ ಜೀವನವನ್ನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆನೇ ನಮ್ಗೆ ಒಂದು ಅಮೂಲ್ಯವಾದ ಉದಾಹರಣೆ ಅಂತೇಳಿ ಹೇಳ್ಬೋದು. ಅದಕ್ಕೋಸ್ಕರ ಪ್ರಸ್ತಾವನೆಯಲ್ಲಿ ಸಂಪೂರ್ಣವಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಇದರಲ್ಲೂ ಕೂಡ ಮುನ್ನುಡಿಯಲ್ಲೂ ಕೂಡ ಶ್ರೀಲ ಪ್ರಭುಪಾದರು ಭಾಗವತದ ಮಹಿಮೆಯ ಬಗ್ಗೆ ಹೇಳ್ತಾರೆ, ಪೀಠಿಕೆಯಲ್ಲಿ, ಮುನ್ನುಡಿಯಲ್ಲಿ ಎಲ್ಲ. ಹಾಗಾಗಿ ನಾವು ಓದುವವರು ಕೂಡ ಇದನ್ನ ಶ್ರೀಮದ್ ಭಾಗವತವನ್ನ ಮೊದಲಿಂದ ಓದ್ಬೇಕು. ಎಷ್ಟೋ ಜನರಿಗೆ ನಂಗೆ ಗೊತ್ತಿದೆ, ತುಂಬಾ ಜನ ಭಾಗವತವನ್ನ ಓದ್ಲಿಕ್ಕೆ ಶುರು ಮಾಡಿರ್ತೀರಾ ಆಲ್ರೆಡಿ. ಆದ್ರೆ ಯಾರು ಶುರು ಮಾಡಿಲ್ಲ ಅವರಿಗೋಸ್ಕರ ಇದು ಮೊದಲನೆಯ ಸ್ಕಂದ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಮೊದಲನೆಯ ಸ್ಕಂದ. ಮೊದಲನೇ ಸ್ಕಂದದಲ್ಲಿ ಮೊದಲನೇ ಸ್ಕಂದ ಅಂತ ಬರ್ದಿಲ್ಲ. 2ನೇ ಸ್ಕಂದದಿಂದ 2ನೇ ಸ್ಕಂದ, 3ನೇ ಸ್ಕಂದ, 4ನೇ ಸ್ಕಂದ, ಭಾಗ 1, 2 ಅಂತ ಹೇಳಿ ಎಲ್ಲ ಬರ್ದಿದೆ. ಆದ್ರೆ ಮೊದಲನೇ ಸ್ಕಂದದಲ್ಲಿ ಏನೋ ಬರ್ದಿಲ್ಲ. ಏನೋ ಬರಿದೇ ಇರುವುದು ರಾಧಾಕೃಷ್ಣರ ಚಿತ್ರ ಇರುವಂತಹ ಪುಸ್ತಕ, ಎಲ್ಲದಕ್ಕಿಂತ ದಪ್ಪ ಇರುವಂತಹ ಪುಸ್ತಕ ಶ್ರೀಮದ್ ಭಾಗವತದ 1ನೇ ಸ್ಕಂದ. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಓದ್ಬೇಕು ಅಂತ ಹೇಳಿದ್ರೆ, ಮುಖಪುಟದಿಂದಲೇ, ಇಲ್ಲಿಂದಲೇ ಶ್ರೀಮದ್ ಭಾಗವತಮ್ಮ ಕೆಳಗಡೆ ಬರ್ದಿರುವವರು ಶ್ರೀಮದ್ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಹಾಗೆ ಪ್ರತಿಯೊಂದು ಪುಟದಲ್ಲೂ ಕೂಡ ನಾವು ಓದ್ತಾ ಹೋಗ್ಬೇಕು. ಉದಾಹರಣೆಗೆ ಇದು ಇನ್ನೂ ಶುರುವಾಗಿಲ್ಲ ಕತೆ ಅಂತ ನಾವು ಮಿಸ್ ಮಾಡಿದ್ರೆ, ಇಲ್ಲಿ ತುಂಬಾ ಒಂದು ಮುಖ್ಯವಾದ ಶ್ಲೋಕವನ್ನ ಮಿಸ್ ಮಾಡ್ತೇವೆ. ಇದರಲ್ಲಿ ಭಾಗವತದ ಮಹಾತ್ಮೆಯನ್ನ ಹೇಳುವಂತ ಶ್ಲೋಕ ಬರುತ್ತೆ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿಭಿ ಸಹ ಕಲವು ನಷ್ಟ ದೃಶ್ಯಾಮೇಶು ಪುರಾಣಾರ್ಕ ಅಧುನೋದಿತ ಅಂತ. ಭಗವಂತ ಸ್ವಧಾಮಕ್ಕೆ ಹೋದ ಮೇಲೆ ಧರ್ಮ ಯಾರನ್ನ ಆಶ್ರಯಿಸಿತು ಅಂತ? ಧರ್ಮ ಭಾಗವತವನ್ನ ಆಶ್ರಯಿಸಿತು ಅಂತ. ಆಮೇಲೆ ಇದರಲ್ಲಿ ನಮ್ಗೆ ಸಂಪೂರ್ಣ ಉಲ್ಲೇಖ ಇದೆ, ಇದು ಯಾರ ಕೃತಿ ಅಂತ. ಕೃಷ್ಣ ದ್ವೈಪಾಯನ ವ್ಯಾಸ ವಿರಚಿತ ಕೃತಿ. ಹಾಗಾಗಿ ಶ್ರೀಮದ್ ಭಾಗವತದಲ್ಲಿ ಪ್ರಭುಪಾದರು ಏನ್ ಕೊಟ್ಟಿದ್ದಾರೋ ಪ್ರತಿ ಒಂದನ್ನು ಏನೂ ಬಿಡದಿದ್ದಂಗೆ ಸಂಪೂರ್ಣವಾಗಿ ಓದಿ. ಉದಾಹರಣೆಗೆ ಈ ಪುಟದಲ್ಲಿ ಭಾಗವತದ ಬಗ್ಗೆ ಏನೂ ಇರ್ಲಿಕ್ಕಿಲ್ಲ, ಆದ್ರೆ ಶ್ರೀಲ ಪ್ರಭುಪಾದರ ಬೇರೆ ಪುಸ್ತಕಗಳು, ತುಂಬಾ ಅದ್ಭುತವಾದ ಬೇರೆ ಗ್ರಂಥಗಳ ಸಂಪೂರ್ಣ ವಿವರಣೆ ಇದೆ.
ಕೊನೆ ಪಕ್ಷ ನಾವು ತಿಳ್ಕೊಳ್ಬಹುದು ಶ್ರೀಲ ಪ್ರಭುಪಾದರು ಎಷ್ಟು ಇದು ಬರೆದಿದ್ದಾರೆ ಅಂತೇಳಿ ಹೇಳಿ. ಹಾಗೆ ಎಲ್ಲ ಪ್ರತಿಯೊಂದು ಪುಟವನ್ನು ಕೂಡ ನಾವು ಪುಟದಿಂದಲೂ ವಿಷಯ ಸೂಚಿಯಲ್ಲೂ ಅಷ್ಟೇ ನಮಗೊಂದು ಆ ಒಂದು ರೀತಿಯ ನಮಗೊಂದು ಸಮಗ್ರವಾದ ಇದು ಸಿಗುತ್ತೆ, ಏನೇನು ಬರುತ್ತೆ ಇದರಲ್ಲಿ ಏನೇನು ಟಾಪಿಕ್ಸ್ ಬರುತ್ತೆ ಅಂತೇಳಿ ಹೇಳಿ. ಹಾಗೆ ಶ್ರೀಮದ್ ಭಾಗವತವನ್ನ ಈ ರೀತಿಯಲ್ಲಿ ಓದ್ಬೇಕು. ಆಮೇಲೆ ನಾವು ಏನು ಯೋಚನೆ ಮಾಡಿದ್ದೇವೆ ಅಂತೇಳಿ ಹೇಳಿದ್ರೆ, ಪ್ರತಿ ಇದರಲ್ಲೂ ಕೂಡ ಪ್ರತಿ ಭಾನುವಾರ ಕೂಡ ಒಂದಿಷ್ಟು ಎಲ್ಲರೂ ಓದ್ಕೊಂಡು ಬರ್ಬೇಕು. ನಾವು ಓದ್ಕೊಂಡು ಬರ್ತೇವೆ. ಉದಾಹರಣೆಗೆ ಮುನ್ನುಡಿ ಪ್ರಸ್ತಾವನೆ ತನಕ ಪ್ರತಿಯೊಬ್ರು ಓದ್ಕೊಂಡು ಬರ್ಬೇಕು. ನಂಗೆ ಗೊತ್ತಿದೆ ಸುಮಾರು ಜನ ಆಲ್ರೆಡಿ ಓದಿದ್ದೀರಾ ಅಂತ. ಆದ್ರೂ ತೊಂದರೆ ಇಲ್ಲ, ಇನ್ನೊಂದ್ಸಲ ಓದಿ. ಮುಂದಿನ ಭಾನುವಾರಕ್ಕೆ ಪ್ರಸ್ತಾವನೆ ಅಂದ್ರೆ 43ನೇ ಪೇಜ್ ಬರುತ್ತೆ ಕನ್ನಡದಲ್ಲಿ. 43ನೇ ಪೇಜ್ ತನಕ ಎಲ್ಲರೂ ದಯವಿಟ್ಟು ಓದ್ಕೊಂಡು ಬನ್ನಿ. ಆವಾಗ ಏನಾಗುತ್ತೆ, ನಾವು ಮುನ್ನುಡಿ, ಪೀಠಿಕೆ, ಪ್ರಸ್ತಾವನೆ ಎಲ್ಲದ್ರ ಬಗ್ಗೆನೂ ಸಂಕ್ಷಿಪ್ತವಾಗಿ ಹೇಳ್ತೇವೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಆ ಓದಿದ್ರಲ್ಲಿ ಏನೇ ಪ್ರಶ್ನೆಗಳಿದ್ರು ನಿಮ್ಗೆ ಇಲ್ಲಿ ಕೇಳ್ಬೋದು. ಅದಕ್ಕೋಸ್ಕರ ನಾವು ಈ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ಭಾಗವತವನ್ನ ಓದ್ಬೇಕು. ಈಗ ನೀವೆಲ್ಲ ತುಂಬಾ ಅದೃಷ್ಟವಂತರು, ಶ್ರೀಮದ್ ಭಾಗವತವನ್ನ ಪಡ್ಕೊಂಡಿದ್ದೀರಾ. ಪ್ರಭುಪಾದರ ಕೃಪೆಯಿಂದ, ಕೃಷ್ಣನ ಕೃಪೆಯಿಂದ, ವೈಷ್ಣವರ ಕೃಪೆಯಿಂದ ಕೃಷ್ಣ ನಿಮ್ಮ ಮನೆಗೆ ಬಂದಿದ್ದಾನೆ. ಕೃಷ್ಣನ ಅವತಾರನೆ, ಗ್ರಂಥಾವತಾರನೆ ಶ್ರೀಮದ್ ಭಾಗವತ ರೂಪದಲ್ಲಿ ನಿಮ್ಮ ಮನೆಗೆ ಬಂದಿದ್ದಾನೆ. ಮಹಿಮೆ, ಕೃಷ್ಣನ ಮಹಿಮೆ ಹೇಗೆ ಅನಂತನೋ ಅಪಾರನೋ, ಹಾಗೆ ಶ್ರೀಮದ್ ಭಾಗವತದ ಮಹಿಮೆ ಅನಂತ. ನಾವು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನಾವು ಎಷ್ಟು ಅದೃಷ್ಟವಂತರು ಅನ್ನೋದು ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಕೆಲವೊಂದು ಮಹಿಮೆಯನ್ನ ಹೇಳ್ತೇನೆ. ಪದ್ಮಪುರಾಣದಿಂದ, ಸ್ಕಂದ ಪುರಾಣದಿಂದ. ಪದ್ಮಪುರಾಣದಲ್ಲಿ ಬರುತ್ತೆ. ಒಂದ್ಸಲ ಇವರು ಎಲ್ಲ ಮಾತಾಡ್ತಾ ಇರ್ತಾರೆ, ಎಷ್ಟು ಭಾಗವತ ಮಹಾತ್ಮೆ ಎಷ್ಟು ಇದು ಅಂತೇಳಿ ಹೇಳಿದ್ರೆ, ಭಾಗವತ ಕಥೆ ಆಗ್ತಾ ಇದೆಯಂತೆ. ನಿಮ್ಗೆ ಮೊದಲನೇ ಪೇಜಲ್ಲೇ ಸಿಗತ್ತೆ. ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾ ಇರುವಂತಹ ಚಿತ್ರ. ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾ ಇರುವಂತಹ ಚಿತ್ರ. ಹೀಗೆ ಇದರಲ್ಲಿ ಪದ್ಮಪುರಾಣದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಎಲ್ಲ ಕಡೆ ಇದು ಹೋಗುತ್ತೆ, ಸುದ್ದಿ ಹೋಗುತ್ತೆ. ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರಿಗೆ ಭಾಗವತ ಕಥೆ ಹೇಳ್ತಾ ಇದ್ದಾರೆ, ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರಿಗೆ ಕಥೆ ಹೇಳ್ತಾ ಇದ್ದಾರೆ ಅಂತ. ಈಗ ಉದಾಹರಣೆಗೆ ಒಂದು 3 ವರ್ಷ ಹಿಂದೆ ಕೊರೋನಾ ಬಂದಾಗ ಎಲ್ಲ ಕಡೆ ಎಲ್ಲ ನ್ಯೂಸಲ್ಲೂ ಅದೇ, ಕೊರೋನಾ ಅಂತೆ, ಕೊರೋನಾ ವೈರಸ್ ಬಂದಿದೆಯಂತೆ ಅಂತ ಹೇಳಿ. ಹಾಗೆ ಭಾಗವತ ಕಥೆ ಅಂತ ಹೇಳಿದ ಕೂಡ ಎಲ್ಲ ಕಡೆ ಬರೀ ಭೂಮಿಯಲ್ಲಿ ಮಾತ್ರ ಅಲ್ಲ, ಎಲ್ಲ ಬೇರೆ ಬೇರೆ ಲೋಕಗಳಿಗೆ, ಊರ್ಧ್ವಲೋಕ, ಸತ್ಯಲೋಕ, ಮಹರ್ಲೋಕ, ತಪೋಲೋಕ, ಸಿದ್ಧಲೋಕ, ಎಲ್ಲ ಲೋಕಗಳಿಗೂ ಹೋಗುತ್ತೆ. ಹಾಗೆ ದೇವತೆಗಳನ್ನು ಅಂದ್ಕೊಂತಾರೆ, ಅಯ್ಯೋ ಎಷ್ಟು ಅದೃಷ್ಟವಂತ ಪರೀಕ್ಷಿತ್ ಮಹಾರಾಜ, ಭಾಗವತ ಕಥೆ ಕೇಳುವಂತಹ ಭಾಗ್ಯ ಇದೆಯಲ್ಲ ಅವನಿಗೆ. ಅಯ್ಯೋ ನಮ್ಗಿಲ್ವಲ್ಲ ಈ ಭಾಗ್ಯ, ನಾವು ಹೇಗೆ ತಗೊಳ್ದೇವಣ ಇದನ್ನ, ನಮ್ಗೆ ಹೇಗಾದ್ರೂ ಮಾಡಿ ಭಾಗವತ ಕಥೆ ಕೇಳಬೇಕು ಅಂತೇಳಿ ಹೇಳಿ ಎಲ್ಲರೂ ಹೋಗ್ತಾರೆ. ಕೈಯಲ್ಲಿ ಅಮೃತವನ್ನು ಹಿಡ್ಕೊಂಡು ಹೋಗ್ತಾರೆ. ಅಮೃತವನ್ನ, ಇವತ್ತು ಮೋಹಿನಿ ಏಕಾದಶಿ, ಮೋಹಿನಿ ಅವತಾರ ಅಮೃತಕ್ಕೆ ಸಂಬಂಧಪಟ್ಟಿರುವುದು. ಅಮೃತವನ್ನು ಹಿಡ್ಕೊಂಡು ಹೋಗ್ತಾರೆ. ಅಮೃತವನ್ನು ಹಿಡ್ಕೊಂಡು ಹೋಗಿ ಹೇಳ್ತಾರೆ ಶುಕಮುನಿಗೆ, ಇವನು ಪರೀಕ್ಷಿತ್ ಮಹಾರಾಜ 7 ದಿವಸದಲ್ಲಿ ಸಾಯ್ತಾನೆ ಅಂತೇಳಿ ಹೇಳಿ ನೀವು ಅವನಿಗೆ ಒಳ್ಳೇದಾಗ್ಲಿ ಅಂತೇಳಿ ಹೇಳಿ ನೀವು ಭಾಗವತ ಕಥೆ ಹೇಳ್ತಾ ಇರುತ್ತಾನೆ. ನಾವು ಈ ಅಮೃತ ಕೊಡ್ತೇವೆ, ಅವನು ಕುಡಿಲಿ, ಸಾಯೋದು ಬೇಡ, ಆ ಭಾಗವತ ಕಥೆ ನಮ್ಗೆ ಕೊಡಿ ಅಂತೇಳಿ. ಆವಾಗ ಶುಕಮುನಿಗಳು ಹೇಳ್ತಾರೆ, ಎಂತಹ ಒಂದು ಇದು ಇವರಿಗೆ, ದೇವತೆಗಳಿಗೆ, ಅಮೃತ, ನಿಮ್ಮ ಈ ಭೌತಿಕವಾದ ಅಮೃತ ಎಲ್ಲಿ, ಈ ಭಾಗವತ ಇದು ನಿಜವಾದ ಅಲೌಕಿಕವಾದ ಒಂದು ನಿಧಿ ಅಂತೇಳಿ ಹೇಳ್ಬೋದು, ಒಂದು ಮಾಣಿಕ್ಯ ಅಂತೇಳಿ ಹೇಳ್ಬೋದು, ಒಂದು ಮಣಿ ಅಂತ ಹೇಳ್ಬೋದು. ಇದನ್ನ ನಾನು ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ? ಕೋ ಸುಧಾ ಕೋ ಕಥಾ ಲೋಕೆ ಕೋ ಕಾಚ ಕೋ ಮಣಿರ್ಮಹಾನ್. ಈ ಸುಧೆಯಲ್ಲಿ, ಈ ಕಥೆಯಲ್ಲಿ, ಲೋಕದಲ್ಲಿ ಒಂದು ಗಾಜನ್ನು ಒಂದು ವಜ್ರವನ್ನು ಹೋಲಿಸ್ಲಿಕ್ಕಾಗತ್ತಾ? ಒಂದು ಗಾಜು ಕೊಟ್ಬಿಟ್ಟು ಒಂದು ವಜ್ರವನ್ನು ತಗೊಳ್ಳಿಕ್ಕಾಗತ್ತಾ? ನಿಮ್ಮ ಅಮೃತ ಏನಿದೆ ಇದು ಒಂದು ಗಾಜು ಪೀಸ್ ತರ, ಈ ಕಥೆ ಏನಿದೆ ಇದು ಅಮೂಲ್ಯವಾದ ಮಣಿ ತರ, ಇದನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಶುಕಮುನಿಗಳು ಅವರಿಗೆ ಕೊಡುವುದಿಲ್ಲ. ಎಷ್ಟು ದುರ್ಲಭವಾಗಿರೋದು ಶ್ರೀಮದ್ ಭಾಗವತ ಇವತ್ತು ಭಗವಂತನ ಕೃಪೆಯಿಂದ ನಮ್ಮಲ್ಲಿಗೆ ಬಂದಿದೆ. ಹಾಗಾದ್ರೆ ನಾವು ದೇವತೆಗಳಿಗಿಂತ ಹೆಚ್ಚಿನವರ ಅಂತ ಪ್ರಶ್ನೆ ಬೀಳ್ಬೋದು. ಖಂಡಿತವಾಗಿ ನಾವು ದೇವತೆಗಳಿಗಿಂತ ಹೆಚ್ಚಿನವರ ಅಲ್ವೇ ಅಲ್ಲ. ಆದ್ರೆ ಈ ಪದ್ಮಪುರಾಣದಲ್ಲಿ ಇನ್ನೊಂದು ಶ್ಲೋಕ ಬರುತ್ತೆ, ಇಲ್ಲಿ ನಮ್ಗೆ ಹೇಗೆ ಸಿಕ್ತು ಭಾಗವತ ಅನ್ನೋದಕ್ಕೆ ಉತ್ತರ ಇದೆ.
ಚಿಂತಾಮಣಿರ್ಲೋಕ ಸುಖಂ ಸುರದ್ರು ಸ್ವರ್ಗ ಸಂಪದಂ ಪ್ರಯಚ್ಛತಿ ಗುರು ಪ್ರೀತೋ ವೈಕುಂಠಂ ಯೋಗಿ ದುರ್ಲಭಂ ಅಂತ ಅಂತೇಳಿ ಹೇಳಿದ್ರೆ ಚಿಂತಾಮಣಿ ಲೌಕಿಕ ಸುಖ ಮಾತ್ರ ಕೊಡುತ್ತೆ, ಕಲ್ಪವೃಕ್ಷ ಸ್ವರ್ಗದ ಸುಖ ಸಂಪತ್ತು ಮಾತ್ರ ಕೊಡುತ್ತೆ. ಆದ್ರೆ ಸದ್ಗುರು ಸಂತುಷ್ಟ ಆದ್ರೆ ಯೋಗಿಗಳಿಗೂ ದುರ್ಲಭವಾದ ವೈಕುಂಠ ಧಾಮನೇ ಸಿಗುತ್ತೆ ಅಂತ. ಹಾಗೇನೆ ನಾವು ಖಂಡಿತವಾಗಿ ದೇವತೆಗಳಿಂದ ಯಾವ ರೀತಿಯಲ್ಲೂ ಕೂಡ ಶ್ರೇಷ್ಠರಲ್ಲ, ನಾವು ಅವ್ರಿಗಿಂತ ಕನಿಷ್ಠರು. ಮೇಲ್ಮೇಲೆ ಲೋಕಕ್ಕೆ ಹೋದಂಗೆ ಅವರ ಶ್ರೇಷ್ಠತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ದೇವತೆಗಳು ನಮ್ಗಿಂತ ಮೇಲಿನ ಲೋಕದಲ್ಲಿರೋದು ಹಾಗೆ ಅಷ್ಟು ಒಂದು ಇದರಿಂದಲೇ ನಮ್ಗೆ ಅರ್ಥ ಆಗುತ್ತೆ. ಅವ್ರ ಆಯುಷ್ಯ ನಮ್ಗಿಂತ ಜಾಸ್ತಿ, ಅವ್ರ ಆರೋಗ್ಯ ನಮ್ಗಿಂತ ಜಾಸ್ತಿ, ಅವರ ಐಶ್ವರ್ಯ ನಮ್ಗಿಂತ ಜಾಸ್ತಿ, ಅವರ ಸೌಂದರ್ಯ ನಮ್ಗಿಂತ ಜಾಸ್ತಿ, ಎಲ್ಲ ರೀತಿಯಲ್ಲೂ ಕೂಡ ಅವರು ನಮ್ಗಿಂತ ಒಂದು ಹೆಚ್ಚಿನ ಸ್ಥಾನದಲ್ಲಿದ್ದಾರೆ. ಆದ್ರೂ ಕೂಡ ಗುರುವಿನ ಕೃಪೆಯಿಂದ ಹರಿ ಸಿಗ್ಲಿಕ್ಕೆ ಸಾಧ್ಯ. ಹಾಗೇನೆ ಶ್ರೀಲ ಪ್ರಭುಪಾದರ ಕೃಪೆಯಿಂದ ನಮ್ಗೆ ಇವತ್ತು ಶ್ರೀಮದ್ ಭಾಗವತ ಸಿಕ್ಕಿದೆ. ಇದು ಶ್ರೀಲ ಪ್ರಭುಪಾದರ ಒಂದು ಅಹೈತುಕಿ ಕರುಣೆ ನಮ್ಮ ಮೇಲೆ ಆಗಿರೋದು. ಆದ್ರಿಂದ ನಾವು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ನಮ್ಮ ಜೀವನದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಶ್ರೀಮದ್ ಭಾಗವತ ಕಥೆಯನ್ನ ಪ್ರತಿನಿತ್ಯ ಆಸ್ವಾದಿಸಬೇಕು. ಇದನ್ನ ಆಸ್ವಾದಿಸಬೇಕು ಅಂತೇಳಿ ಹೇಳಿ 12ನೇ ಸ್ಕಂದದಲ್ಲಿ ಬರುತ್ತೆ ಇನ್ನೊಂದು ಶ್ಲೋಕ, ಈ ಭಾಗವತ ಕಥೆಯನ್ನು ಆಸ್ವಾದಿಸಬೇಕು ಅಂತ ಹೇಳಿ ದೇವತೆಗಳು ಕೂಡ ಭಾರತ ವರ್ಷದಲ್ಲಿ ಬರಬೇಕು ಅಂತ ಆಸೆ ಪಡ್ತಾರೆ ಅಂತ. ಯಾಕಂದ್ರೆ ಭಾರತ ವರ್ಷದಲ್ಲಿ ದೇವತೆಗಳಿಗೂ ದುರ್ಲಭವಾಗಿರುವಂತಹ ಭಾಗವತ ಕಥೆ ಎಲ್ಲೋ ಒಂದ್ ಕಡೆ ನಮ್ಗೆ ಸಿಗುತ್ತೆ. ಆದ್ರೆ ಶ್ರೀಲ ಪ್ರಭುಪಾದರು ಮುಂಚೆ ಎಲ್ಲ ತಾಳೆಗರಿಯಲ್ಲಿ ಬರಿತಾ ಇದ್ರು, ಎಲ್ಲೋ ಕೆಲವರಿಗೆ ಪಂಡಿತರಿಗೆ ಮಾತ್ರ ಸಿಗ್ತಾ ಇತ್ತು. ವೇದವ್ಯಾಸರು ಇದನ್ನ 18,000 ಶ್ಲೋಕದಲ್ಲಿ ಸಂಸ್ಕೃತದಲ್ಲಿ ಕೊಟ್ರು. ಆದ್ರೆ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಇವತ್ತು ನಮ್ಗೆ ಸಂಸ್ಕೃತ ಬಂದಿಲ್ಲ ಅಂದ್ರೂ ಕೂಡ ಭಾಗವತ ಸುಧಾವನ್ನ ಸವಿಯುವಂತಹ ಭಾಗ್ಯ ನಮ್ಗೆ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸದವಕಾಶವನ್ನ ನಾವೆಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಮನುಷ್ಯ ಜನ್ಮ ತುಂಬಾ ದುರ್ಲಭ. ಈ ಜನ್ಮದಲ್ಲಿ ನಾವು ಬೇರೆ ಏನನ್ನು ಮಾಡ್ಲಿಕ್ಕೆ ಹೋಗಿ ಜನ್ಮವನ್ನ ವ್ಯರ್ಥ ಮಾಡ್ಕೊಳ್ಬಾರ್ದು. ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ. ಮನುಷ್ಯ ಜನ್ಮವನ್ನ ನಾವು ವ್ಯರ್ಥ ಮಾಡ್ಕೊಳ್ಬಾರ್ದು. ಮನುಷ್ಯ ಜನ್ಮ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ, ಉದಾಹರಣೆಗೆ ಈಗ ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ. ರೋಗಿಗಳು ಆಸ್ಪತ್ರೆಗೆ ಯಾಕೆ ಬರ್ತಾರೆ? ವೈದ್ಯರಿಗೆ ತೋರಿಸ್ಬೇಕು, ಮದ್ದು ತಗೊಂಡು ಹೋಗ್ಬೇಕು, ಕಾಯಿಲೆ ವಾಸಿ ಆಗ್ಬೇಕು ಅಂತ. ವೈದ್ಯರು ಆಸ್ಪತ್ರೆಗೆ ಬಂದು ವೈದ್ಯರಿಗೆ ತೋರಿಸ್ದೇನೆ ಮದ್ದು ತಗೊಳ್ದೇನೆ ಹಂಗೆ ವಾಪಸ್ ಹೋದ್ರೆ ಅವ್ರು ಬಂದಿದ್ದು ವ್ಯರ್ಥ. ಅಥವಾ ಅವ್ರು ನೋಡಿದವರು, ಅಯ್ಯೋ ಇವ್ರಿಗೆ ತಲೆ ಸರಿ ಇಲ್ಲ, ಇವರೇನು ಹೋಗಿದ್ದೇನೋ ಮಾಡಿದ್ದೇನೋ ಅಂತ. ಅದೇ ರೀತಿಯಲ್ಲಿ ಮನುಷ್ಯ ಜನ್ಮದ ಒಂದೇ ಒಂದು ಏನು ಹೇಳ್ತಾರೆ, ಮನುಷ್ಯ ಜನ್ಮದ ಒಂದೇ ಒಂದು ಉದ್ದೇಶ ಏನಿದೆ, ಅದು ಭಗವಂತನ ಪ್ರಾಪ್ತಿ, ಭಗವತ್ ಪ್ರಾಪ್ತಿ. ಹಾಗಾಗಿ ಮನುಷ್ಯ ಜನ್ಮಕ್ಕೆ ಬಂದು ಅದರಲ್ಲೂ ಭಾರತ ವರ್ಷ ಅಂತ ಪುಣ್ಯ ಭೂಮಿಯಲ್ಲಿ ನಾವು ಜನ್ಮ ತಾಳಿ ಅದರಲ್ಲೂ ಶ್ರೀಮದ್ ಭಾಗವತ ಕೃಪೆಯಿಂದ ನಮ್ಮನೆಗೆ ಬಂದ ಮೇಲೂ ಕೂಡ ನಾವು ಇದನ್ನ ಗಂಭೀರವಾಗಿ ಪರಿಗಣಿಸದೇ ಇದ್ರೆ ಖಂಡಿತವಾಗಿಯೂ ನಮ್ಗೆ ನಾವೇ ಮೋಸ ಮಾಡ್ಕೊಂತಾ ಇದ್ದೇವೆ. ಕನಕದಾಸರು ಹೇಳ್ತಾರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ, ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶ ನೀಗು ಅಂತ. ಹಾಗಾಗಿ ಭಗವಂತನ ದಾಸ್ಯನೇ ಮನುಷ್ಯ ಜನ್ಮದ ಉದ್ದೇಶ. ಅದು ಬಿಟ್ಟು ಬೇರೆ ಯಾವುದು ಮನುಷ್ಯ ಜನ್ಮದ ಉದ್ದೇಶ ಅಲ್ವೇ ಅಲ್ಲ. ಬೇರೆ ತಿನ್ನೋದು, ಕುಡಿಯೋದು, ಸಂಸಾರ ಮಾಡೋದು, ದುಡಿಯುವುದು, ಮಕ್ಕಳು ನೋಡ್ಕೊಳ್ಳೋದು, ಇದೆಲ್ಲ ಪ್ರಾಣಿ ಪಕ್ಷಿಗಳ ಜೀವನದಲ್ಲೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಬೇರೆ ಯಾವ ಜೀವನದಲ್ಲಿ, ಪ್ರಾಣಿ ಪಕ್ಷಿಗಳ ಜೀವನದಲ್ಲಿ ಯಾಕೆ, ದೇವತೆಗಳ ಜನ್ಮದಲ್ಲೂ ಕೂಡ ದುರ್ಲಭವಾಗಿರುವುದು ಶ್ರೀಮದ್ ಭಾಗವತ ಕತೆ. ಆದ್ರಿಂದ ನಾವೆಲ್ಲರೂ ಕೂಡ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸ್ಬೇಕು. ಮತ್ತು ಅಷ್ಟು ಮಾತ್ರ ಅಲ್ಲ, ಶ್ರೀಮದ್ ಭಾಗವತ ಕತೆ ನಮ್ಗೆಲ್ಲ ನಾವು ಏನೇನೋ ಓದಿರ್ತೇವೆ ನಮ್ಮ ಜೀವನದಲ್ಲಿ, ನಮ್ಮ ಹೊಟ್ಟೆಪಾಡಿಗೋಸ್ಕರ ಅಥವಾ ಯಾವುದೋ ಒಂದು ಡಿಗ್ರಿ ತಗೊಳ್ಳಿಕ್ಕೋಸ್ಕರ ನಾವು ಏನೇನೋ ಓದಿರ್ತೇವೆ. ಆದ್ರೆ ಅದೆಲ್ಲ ಓದು ಏನಿದೆ ಅದೆಲ್ಲ ಒಂಥರ ಅಷ್ಟು ಹಿಂಸೆ, ಓದ್ಬೇಕು ಅಂತ ಖಂಡಿತ ಅನ್ಸೋದಿಲ್ಲ. ನಾವು ಯಾವುದೇ ನಿಮ್ಮ ಪ್ರಾಥಮಿಕ ಒಂದು ಶಿಕ್ಷಣದ್ದು ಯೋಚನೆ ಮಾಡಿದ್ರು ಅಥವಾ ನಿಮ್ಮ ಡಿಗ್ರಿ ಲೆವೆಲ್ ಅಲ್ಲಿ ನೀವು ಯೋಚನೆ ಮಾಡಿದ್ರು ಕೂಡ ಯಾರೇ ಒಬ್ಬ ವಿದ್ಯಾರ್ಥಿ ಆ ಪರೀಕ್ಷೆ ಮುಗಿದ ಮೇಲೆ ಆ ಪುಸ್ತಕವನ್ನ ಮತ್ತೆ ತೆರೆದು ನೋಡ್ಲಿಕ್ಕೆ ಇಷ್ಟನೇ ಪಡುದಿಲ್ಲ. ನಾವು ಯಾವುದೋ ಒಂದು ಡಿಗ್ರಿ ಪಡಿಬೇಕು, ಇಲ್ಲ ಮನೆಯಲ್ಲಿ ತಂದೆ ತಾಯಿಗಳು, ಇಲ್ಲ ಸ್ಕೂಲಲ್ಲಿ ಟೀಚರ್ಸ್ ಇದು ಪ್ರೆಷರಿಗೋಸ್ಕರ, ಅಥವಾ ಏನೋ ಒಂದು ಕೆಲಸ ತಗೊಳ್ಬೇಕು ಅಂತ ಹೇಳಿ ಓದ್ತೇವೆ ಬಿಟ್ರೆ ಖಂಡಿತವಾಗಿಯೂ ಅದರಲ್ಲಿ ಯಾವುದೇ ಒಂದು ರಸ ಇಲ್ಲ. ಅದನ್ನ ಮತ್ತೆ ಮತ್ತೆ ಓದ್ಬೇಕು ಅಂತ ಯಾರಿಗೂ ಅನ್ಸೋದೂ ಇಲ್ಲ. ಇದು ಯಾವಾಗ ಒಂದು ಎಕ್ಸಾಮ್ ಮುಗಿದ್ರೆ ಈ ಪುಸ್ತಕ ಎತ್ತಿ ಎಲ್ಲಾದ್ರೂ ಎಸೆಯುವ ಅನ್ನೋ ಆ ತರ ಅನಿಸ್ತಾ ಇರುತ್ತೆ. ಆದ್ರೆ ಶ್ರೀಮದ್ ಭಾಗವತ ಖಂಡಿತವಾಗಿ ಎಲ್ಲ ಗ್ರಂಥಗಳಲ್ಲಂತಲ್ಲ, ಎಲ್ಲ ಪುಸ್ತಕ ತರ ಅಲ್ವೇ ಅಲ್ಲ. ಇದು ಓದಿದ್ರೆ ಮತ್ತೆ ಓದ್ಬೇಕು, ಇನ್ನೂ ಓದ್ಬೇಕು, ಇನ್ನೂ ಓದ್ಬೇಕು, ಮತ್ತೆ ಓದ್ಬೇಕು ಅಂತ ಹೇಳಿ ಆಧ್ಯಾತ್ಮಿಕಕ್ಕೂ ಭೌತಿಕಕ್ಕೂ ಇರುವ ವ್ಯತ್ಯಾಸ ಇದೇನೆ.
ಭೌತಿಕ ವಿಷಯಗಳು ಸ್ವಲ್ಪ ದಿನದಲ್ಲಿ ಹಳಸಿ ಹೋಗುತ್ತೆ. ಅಯ್ಯೋ ದಿನ ಮಾಡಿದ್ದೆ ಯಾರು ಮಾಡ್ತಾರೆ, ಅಯ್ಯೋ ಸಾಕಾಗಿದೆ, ಈ ಈ ರೀತಿಯ ಭಾವನೆ ಬಂದ್ಬಿಡುತ್ತೆ. ಆದ್ರೆ ಆಧ್ಯಾತ್ಮಿಕವಾಗಿ ಹಾಗಲ್ಲ. ಆಧ್ಯಾತ್ಮಿಕ ವಸ್ತುಗಳಲ್ಲಿ ಜಪ ಮಾಡ್ತಾ ಇದ್ರೆ, ಒಂದು ಮಾಲೆ ಜಪ ಮಾಡ್ತಾ ಇದ್ರೆ ಇನ್ನು 2 ಮಾಲೆ ಮಾಡೋಣ, 4 ಮಾಲೆ ಮಾಡೋಣ, 8 ಮಾಲೆ ಮಾಡೋಣ, 16 ಮಾಲೆ ಮಾಡೋಣ, ಇನ್ನು ಏಕಾದಶಿ ದಿವಸ ಇನ್ನೊಂದು 4 ಜಾಸ್ತಿ ಮಾಡೋಣ ಅಂತ ಅನ್ಸುತ್ತೆ. ಶ್ರೀಮದ್ ಭಾಗವತ ಓದ್ತಾ ಇದ್ರೆ ಇನ್ನೂ ಓದೋಣ, ಇನ್ನೊಂದು ಪೇಜ್ ಓದೋಣ, ಇನ್ನೊಂದು ಅಧ್ಯಾಯ ಓದೋಣ ಅಂತ ಹೇಳಿ ಅನ್ಸುತ್ತೆ. ಭಗವಂತನ ಅದ್ಭುತವಾದ ಲೀಲೆಗಳು. ನಮ್ಗೆ ಯಾವುದೋ ಒಂದು ಕತೆ ಬೇಕೇ ಬೇಕು. ಇಲ್ಲಿ ಯಾರದ್ದೋ ಕತೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಬೇರೆ ಎಲ್ಲ ಕತೆಗಳು ನಮ್ಮನ್ನ ಈ ಸಂಸಾರ ಬಂಧನದಲ್ಲಿ ಸಿಲುಕಿಸುತ್ತೆ. ಆದ್ರೆ ಭಗವಂತನ ಕತೆ ನಾವು ಓದುವಾಗ ಕೂಡ ಅದು ಅಷ್ಟು ರಸಭರಿತವಾಗಿರುತ್ತೆ. ನಿಗಮ ಕಲ್ಪ ತರೋರ್ ಗಲಿತಂ ಫಲಂ ಸುಖಮುಖಾದ ಅಮೃತ ದ್ರವ ಸಂಯುತಂ. ಅಮೃತ ದ್ರವ ಸಂಯುತಂ. ಈ ಅಮೃತ ಸುರಿತಾ ಇರುತ್ತೆ. ಪಿಬತ ಭಾಗವತಂ. ಇದನ್ನ ನಾವು ಕುಡೀರಿ, ಎಷ್ಟಾದ್ರೂ ಕುಡೀರಿ ಅಂತೇಳಿ ಹೇಳ್ಬಿಟ್ಟು, ಅಂದ್ರೆ ಕುಡಿತಾ ಇರಿ, ನೀವು ಮುಕ್ತಿಯ ಸ್ಥಿತಿಯಲ್ಲೂ ಕೂಡ ಕುಡಿತಾ ಇರಿ ಅಂತ ಶ್ರೀಲ ವೇದವ್ಯಾಸರು ಹೇಳ್ತಾರೆ. ಆಮೇಲೆ ಶ್ರೀಮದ್ ಭಾಗವತ ಬೇರೆ ಗ್ರಂಥಗಳಂತಲ್ಲ, ಬೇರೆ ಬೇರೆ ಧರ್ಮ ಗ್ರಂಥಗಳಿಗೂ ಕೂಡ ನಮ್ಗೆ ಉದಾಹರಣೆಗೆ ನಮ್ಗೆ ಎಷ್ಟೊಂದು 4 ವೇದಗಳಿದೆ, 18 ಮಹಾಪುರಾಣ ಇದೆ, 18 ಉಪಪುರಾಣ ಇದೆ, ವೇದಾಂಗ ಇದೆ, ವೇದಾಂತ ಸೂತ್ರ ಇದೆ, ಆಮೇಲೆ 108 ಉಪನಿಷತ್ತಿದೆ, 1,00,000 ಶ್ಲೋಕಗಳ ಮಹಾಭಾರತ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಇದೆಲ್ಲದೂ ಕೂಡ ಧರ್ಮ ಗ್ರಂಥ. ಖಂಡಿತವಾಗಿಯೂ ನಮ್ಗೆ ಒಳ್ಳೆ ಧರ್ಮ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಹಾಯ ಮಾಡುತ್ತೆ. ಆದ್ರೂ ಕೂಡ ಶ್ರೀಮದ್ ಭಾಗವತ ವಿಶೇಷ ಏನು ಅಂದ್ರೆ, ಇದು ಬರೀ ಒಂದು ಧರ್ಮ ಗ್ರಂಥ ಅಲ್ಲ, ಇದು ಸಾಕ್ಷಾತ್ ಭಗವಂತನ ರೂಪ. ಭಗವಂತನೇ ಈ ರೂಪದಲ್ಲಿದ್ದಾನೆ. ಇದಕ್ಕೆ ಇನ್ನೊಂದು ಉಲ್ಲೇಖ ಬರುತ್ತೆ ಪದ್ಮಪುರಾಣದಲ್ಲಿ. ಭಗವಂತ ಸ್ವಧಾಮಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಗ ಆ ಭಾಗವತವನ್ನ, ಅಂದ್ರೆ ಅವನ ತತ್ವವನ್ನ ಯಾರಾದ್ರೂ ಒಬ್ರು ಅಂಥ ಒಂದು ಸಮರ್ಥರಿಗೆ ಹೇಳಿ ಹೋಗ್ಬೇಕು ಅಂತೇಳಿ ಹೇಳಿ ಉದ್ದವನಿಗೆ ಹೇಳ್ತಾನೆ. ಉದ್ದವನಿಗೆ ಹೇಳಿದಾಗ ಉದ್ದವನಿಗೆ ಗೊತ್ತಾಗುತ್ತೆ ಭಗವಂತ ಇನ್ನೇನು ಅವತಾರ ಲೀಲೆಯನ್ನ ಮುಗಿಸ್ತಾ ಇದ್ದಾನೆ, ಸ್ವಧಾಮಕ್ಕೆ ಹೋಗ್ತಾ ಇದ್ದಾನೆ ಅಂತ. ಆಗ ಉದ್ದವ ಹೇಳ್ತಾನೆ, ಕಲಿಯುಗದಲ್ಲಿ ನಿನ್ನನ್ನ ಬಿಟ್ಟಿರಲಾರದಂತಹ ನಿನ್ನ ತುಂಬಾ ಪರಮ ಭಕ್ತರು ಬರ್ತಾರೆ. ಅಂಥವ್ರಿಗೆ ನೀನು ಏನು ವ್ಯವಸ್ಥೆ ಮಾಡಿದೀಯಾ ಭಗವಂತ? ಅವ್ರಿಗೆ ನೀನ್ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ನೀನೇನೋ ಏನು ಯೋಚನೆ ಇಲ್ಲದೆ ಹೋಗ್ತಾ ಇದೀಯ. ಅವ್ರಿಗೇನ್ ವ್ಯವಸ್ಥೆ? ನೀನು ಭಕ್ತವತ್ಸಲ ಅನ್ನೋದು ನಿನ್ನ ಕೀರ್ತಿ. ಹಾಗಾಗಿ ಭಕ್ತವತ್ಸಲನಾಗಿ ನೀನು ಅವ್ರಿಗೆ ಏನ್ ವ್ಯವಸ್ಥೆ ಮಾಡಿದೀಯ ಅಂದಾಗ ಭಗವಂತ ಮುಗುಳ್ನಕ್ಕು ಹೇಳ್ತಾನೆ, ನಾನು ಭಾಗವತ ರೂಪದಲ್ಲಿ ಇರ್ತೇನೆ. ಎಲ್ಲೆಲ್ಲಿ ಶ್ರೀಮದ್ ಭಾಗವತ ಇರುತ್ತೋ ಅಲ್ಲೆಲ್ಲ ನನ್ನ ಸಂಪೂರ್ಣ ಸಾನ್ನಿಧ್ಯ ಇರುತ್ತೆ. 33 ಕೋಟಿ ದೇವತೆಗಳ ಸಮೇತನಾಗಿ ನಾನಲ್ಲಿ ಇರ್ತೇನೆ. ಅಷ್ಟು ಮಾತ್ರ ಅಲ್ಲ, ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ಕಾವೇರಿ ಎಲ್ಲ ದಿವ್ಯ ಪುಣ್ಯ ನದಿಗಳ ಸಾನ್ನಿಧ್ಯ ಅಲ್ಲಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಅಯೋಧ್ಯ, ಕಾಶಿ, ಮಾಯಾಪುರ, ಕಂಚಿ, ಈ ರೀತಿ ಎಲ್ಲ ಸಪ್ತ ಮೋಕ್ಷಪ್ರದ ಕ್ಷೇತ್ರಗಳ ಸಾನ್ನಿಧ್ಯ ಅಲ್ಲಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಪರಮ ವೈಷ್ಣವರಾದಂತಹ ಪ್ರಹ್ಲಾದ್ ಮಹಾರಾಜ, ಅಂಬರೀಷ್ ಮಹಾರಾಜ್ ಅಂತ ನಾರದ ಮುನಿಗಳಂತಹ ಎಲ್ಲ ವೈಷ್ಣವರು ಅಲ್ಲೇ ಇರ್ತಾರೆ. ಅಷ್ಟೇ ಯಾಕೆ, ನನ್ನ ಪ್ರಿಯ ಗೋಪಿಯರು ಕೂಡ ಅಲ್ಲಿ ಆ ಜಾಗದಲ್ಲಿ ಇರ್ತಾರೆ. ಹಾಗೆ ಎಲ್ಲ ಪುಣ್ಯಕ್ಷೇತ್ರಗಳು, ಅಂದ್ರೆ ಆ ಕ್ಷೇತ್ರನೇ ಕಾಶಿ ಆಗುತ್ತೆ, ಆ ಕ್ಷೇತ್ರನೇ ಮಥುರ ಆಗುತ್ತೆ, ಆ ಕ್ಷೇತ್ರನೇ ಬೃಂದಾವನ ಆಗುತ್ತೆ, ಆ ಕ್ಷೇತ್ರನೇ ಅಯೋಧ್ಯೆ ಆಗುತ್ತೆ. ಈಗ ಉದಾಹರಣೆಗೆ ಅಯೋಧ್ಯೆ ರಾಮ ದೇವಸ್ಥಾನ ಆದ್ಮೇಲೆ ಎಷ್ಟೊಂದು ಜನರಿಗೆ ಅನ್ನಿಸಿರ್ಬೋದು, ಅಯ್ಯೋ ಎಷ್ಟೊಂದು ಜನ ಹೋಗಿ ಶ್ರೀರಾಮಚಂದ್ರನ ದರ್ಶನ ಮಾಡ್ಕೊಂಡು ಬಂದ್ರು, ಎಷ್ಟು ಪುಣ್ಯಾತ್ಮರು, ನನ್ಗೆ ಆ ಭಾಗ್ಯ ಇಲ್ವಲ್ಲ ಅಂತ. ಖಂಡಿತವಾಗಿಯೂ ಶ್ರೀಮದ್ ಭಾಗವತ ರೂಪದಲ್ಲಿ ಭಗವಂತನೇ ಶ್ರೀರಾಮಚಂದ್ರನೇ ನಮ್ಗೆ ದರ್ಶನ ಕೊಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಮನೇನೆ ಅಯೋಧ್ಯ ಕ್ಷೇತ್ರ ಆಗುತ್ತೆ. ಇದು ಭಗವಂತನೇ ಬ್ರಹ್ಮದೇವರಿಗೆ ಹೇಳಿರುವಂತಹ ಮಾತು. ಹಾಗಾಗಿ ನಾವು ಇಷ್ಟು ದಿವಸ ಖಂಡಿತವಾಗಿ ನನ್ಗೆ ಗೊತ್ತಿದೆ ಎಲ್ಲರೂ ಓದ್ಲಿಕ್ಕೆ ಶುರು ಮಾಡಿದ್ದೀರಾ, ಓದ್ತಾ ಇದ್ದೀರಾ. ಆದ್ರೆ ಇನ್ನೂ ಈ ಭಾವನೆಯಲ್ಲಿ ಭಗವಂತನೇ ಕೃಪೆಯಿಂದ ನಮ್ಮ ಮನೆಗೆ ಬಂದಿದ್ದಾನೆ. ಇವತ್ತು ಎಷ್ಟೋ ಶ್ರೀಮಂತರಿರ್ಬೋದು, ಎಷ್ಟೋ ಜನ VIP ಗಳಿರ್ಬೋದು, ಆದ್ರೆ ಅವ್ರ ಮನೆಯಲ್ಲಿ ಇರ್ಲಿಕ್ಕಿಲ್ಲ ಶ್ರೀಮದ್ ಭಾಗವತಂ. ಆದ್ರೆ ಭಗವಂತ ಕರುಣೆಯಿಂದ ನನ್ನ ಹತ್ರ ಬಂದಿದ್ದಾನೆ. ಭಗವಂತನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ. ಹಾಗಾಗಿ ಈ ಭಗವಂತನ ಒಂದು ಕರುಣೆಯನ್ನ ನಾನು ಅದೇ ರೀತಿಯಲ್ಲಿ ಸರಿಯಾಗಿ ಮನಗಂಡು ಭಗವಂತನಿಗೆ ಸರಿಯಾದ ಸೇವೆ ಮಾಡ್ಬೇಕು. ನಾವು ಬರೀ ಶ್ರೀಮದ್ ಭಾಗವತವನ್ನ ಓದುವುದ್ರಿಂದ, ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಹೇಳೋದ್ರಿಂದ, ಶ್ರೀಮದ್ ಭಾಗವತವನ್ನ ಮಹಾತ್ಮೆಯನ್ನ ನಮ್ಮವರಿಗೆಲ್ಲ ಪ್ರಚಾರ ಮಾಡೋದ್ರಿಂದ ಭಗವಂತನ ಸೇವೆಯನ್ನ ನಾವು ಮಾಡ್ದಂಗೆ ಆಗುತ್ತೆ. ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾ ನ ಚಮೇ ತಸ್ಮಾದ್ ಅನ್ಯ ಪ್ರಿಯತರೋ ಭುವಿ ಅಂತ. ಈ ಒಂದು ಜ್ಞಾನವನ್ನ, ಶ್ರೀಮದ್ ಭಾಗವತಕ್ಕೆ ಇನ್ನೊಂದು ಹೆಸರು ವಿದ್ಯಾ ಭಾಗವತಾವಧಿ ಅಂತ. ನಿಜವಾದ ವಿದ್ಯೆ ಶ್ರೀಮದ್ ಭಾಗವತ. ಯಾಕೆ ನಿಜವಾದ ವಿದ್ಯೆ ಶ್ರೀಮದ್ ಭಾಗವತ? ಯಾಕೆ ಅಂತೇಳಿ ಹೇಳಿದ್ರೆ, ಈಗ ವಿದ್ಯೆ ಹೆಸರಲ್ಲಿ ಏನೇನಾಗ್ತಾ ಇದೆಯೋ
ಅದೆಲ್ಲದು ಕೂಡ ಬರೀ ಈ ಶರೀರಕ್ಕೆ ಸಂಬಂಧಪಟ್ಟಿರೋದು. ಈ ಶರೀರ ಒಂದ್ ದಿವಸ ನಾಶ ಆಗುತ್ತೆ. ಈ ಶರೀರ ನಾಶದ ಜೊತೆ ಈ ಶರೀರಕ್ಕೆ ಸಂಬಂಧಪಟ್ಟಿರುವ ಎಲ್ಲ ವಿದ್ಯೆನೂ ನಾಶ ಆಗುತ್ತೆ. ಹಾಗಾಗಿ ಇದನ್ನ ವಿದ್ಯೆ ಅಂತ ಕರೀಲಿಕ್ಕೂ ಕೂಡ ಆಗುದಿಲ್ಲ. ಆದ್ರೆ ಶ್ರೀಮದ್ ಭಾಗವತ ನಿಜವಾದ ವಿದ್ಯೆ. ಯಾಕೆ ಅಂತೇಳಿ ಹೇಳಿದ್ರೆ, ಶ್ರೀಮದ್ ಭಾಗವತದಲ್ಲಿ ಒಂದು ಕತೆ ಬರುತ್ತೆ 8ನೇ ಸ್ಕಂದದಲ್ಲಿ. ಇಂದ್ರದ್ಯುಮ್ನ ಅನ್ನುವ ಒಬ್ಬ ಮಹಾರಾಜ, ಅವನು ತುಂಬಾ ವೈಭವೋಪೇತವಾದ ರಾಜ್ಯವನ್ನ ಮಾಡ್ತಾ ಇದ್ದ, ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಆದ್ರೆ ಅವನು ಕಾರಣಾಂತರದಿಂದ, ಎಲ್ಲ ಸುಖ ಸಂಪತ್ತಿನಿಂದ ಕೂಡಿದ್ದ, ಭಗವಂತನ ಭಕ್ತನಾಗಿದ್ದ. ಕಾರಣಾಂತರದಿಂದ ಅವನಿಗೆ ಆನೆಯ ಜನ್ಮ ಬರುತ್ತೆ. ಆನೆಯ ಜನ್ಮ ಬಂದಾಗ ನಮ್ಗೆ ಗೊತ್ತು, ಆ ಹಿಂದಿನ ರಾಜ ಶರೀರ ಇಲ್ಲ, ರಾಜನ ಸುಂದರವಾದ ಶರೀರ ಇಲ್ಲ, ರಾಜ ವೈಭವ ಇಲ್ಲ, ಆ ಪ್ರಜೆಗಳು ಯಾರು ಇಲ್ಲ, ಆ ರಾಜ್ಯನೂ ಇಲ್ಲ, ಏನೂ ಇಲ್ಲ. ಅಥವಾ ಅವನು ಆ ಒಂದು ರಾಜ್ಯ ಆಡಳಿತ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರಾಜಕೀಯವಾಗಿ ಏನೇನು ಕಲ್ತಿದ್ನೋ ಅದು ಯಾವುದು ಕೂಡ ನೆನಪು ಬರುವುದಿಲ್ಲ. ಆದ್ರೆ ಭಗವಂತನ ಕೃಪೆ. ಯಾಕೆ ಶ್ರೀಮದ್ ಭಾಗವತ ವಿದ್ಯೆ ಅಂದ್ರೆ, ಭಗವಂತನ ಬಗ್ಗೆ ಅವನಿಗೇನು ಜ್ಞಾನ ಇತ್ತೋ, ಆ ಭಗವಂತನ ಜ್ಞಾನವನ್ನೇ ಭಾಗವತ ಅಂತ ಹೇಳಿ ಹೇಳ್ತಾರೆ. ಆ ಭಾಗವತ ಜ್ಞಾನ ಏನಿತ್ತೋ ಅದು ಮಾತ್ರ ಅವನು ಆನೆ ಜನ್ಮದಲ್ಲಿದ್ದಾಗ್ಲೂ ಕೂಡ ಅವನಿಗೆ ನೆನಪಾಗುತ್ತೆ. ಅಷ್ಟೇ ಯಾಕೆ, ಅವನು ಸಂಸ್ಕೃತ ಶ್ಲೋಕದಲ್ಲಿ ಏನು ಭಗವಂತನನ್ನ ಕೊಂಡಾಡಿದ್ನೋ ಇಂದ್ರದ್ಯುಮ್ನ ರಾಜ ಆಗಿದ್ದಾಗ, ಆ ಸಂಸ್ಕೃತ ಶ್ಲೋಕನೇ ಅವನ ಸ್ಮೃತಿ ಪಟದಲ್ಲಿ ಬರುತ್ತೆ. ಬಂದ್ಬಿಟ್ಟು ಅವನು ಅದೇ ಶ್ಲೋಕವನ್ನ ಅವನು ಕಾರಣಾಂತರದಿಂದ ಸರೋವರಕ್ಕೆ ಹೋದಾಗ ಮೊಸಳೆ ಅವನ ಕಾಲನ್ನ ಹಿಡ್ಕೊಂಡಾಗ ಆ ಕಷ್ಟ ಕಾಲದಲ್ಲಿ ಭಗವಂತನ ಸ್ಮರಣೆ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಭಗವಂತ ಎಷ್ಟು ಕರುಣಾಳು ಅಂದ್ರೆ, ಆನೆ ಕರೆದ್ರೂ ಕೂಡ ಭಗವಂತ ಅದನ್ನ ಒಂಚೂರು ಕೂಡ ಬೇಜಾರಿಲ್ದೆ ತತ್ಕ್ಷಣದಲ್ಲಿ ಪುರಂದರದಾಸರು ಹೇಳ್ತಾರೆ, ಲಕ್ಷ್ಮೀದೇವಿಗೂ ಕೂಡ ಹೇಳ್ದೇನೆ ತತ್ಕ್ಷಣದಲ್ಲೇ ಬರ್ತಾನೆ. ಬಂದ್ಬಿಟ್ಟು ಗಜೇಂದ್ರನನ್ನ ರಕ್ಷಣೆ ಮಾಡಿ, ಮೊಸಳೆಯನ್ನ ಕೊಂದು ಗಜೇಂದ್ರನನ್ನ ರಕ್ಷಣೆ ಮಾಡಿ ಮೊಸಳೆಗೂ ಕೂಡ ಮೋಕ್ಷ ಸಿಗುತ್ತೆ. ಭಗವಂತ ಮಾಡುವ ಎಲ್ಲ ಲೀಲೆಗಳು ಎಲ್ಲರಿಗೂ ಕೂಡ ಒಳ್ಳೆದೇ ಆಗುತ್ತೆ ಬಿಟ್ರೆ, ಎಲ್ಲರಿಗೂ ಶುಭ ಬಿಟ್ರೆ ಭಗವಂತನ ಲೀಲೆಯಲ್ಲಿ ಯಾರಿಗೂ ಕೂಡ ಅಶುಭ ಇಲ್ಲ. ಹಾಗಾಗಿ ಮೊಸಳೆಗೂ ಕೂಡ ಮೋಕ್ಷ ಸಿಗುತ್ತೆ. ಹಾಗೆ ಗಜೇಂದ್ರನಿಗೂ ಕೂಡ ಆ ಜನ್ಮದಲ್ಲಿ, ಆನೆಯ ಜನ್ಮದಲ್ಲೇ ಮೋಕ್ಷ ಸಿಗುತ್ತೆ. ಭಗವಂತ ಎಷ್ಟು ಕರುಣಾಳು. ಆನೆ ಕರೆದ್ರೂ ಓಡೋಡಿ ಬರುವಂತಹ ಭಗವಂತ ಖಂಡಿತವಾಗಿಯೂ ನಾವು ಕರೆದ್ರೆ ಖಂಡಿತವಾಗಿಯೂ ಬಂದೇ ಬರ್ತಾನೆ. ಹಾಗಾಗಿ ಈ ಎಲ್ಲ ಭಕ್ತಾದಿಗಳ ಕತೆ, ಈಗ ನಾನು ಉದಾಹರಣೆಗೆ ಒಂದು ಕತೆ ಹೇಳಿರುವುದು ಗಜೇಂದ್ರದ್ದು. ಈ ರೀತಿಯಲ್ಲಿ ಭಗವಂತ ಮತ್ತೆ ಭಕ್ತರ ಮಧ್ಯದಲ್ಲಿ ಇರುವಂತಹ ಅನ್ಯೋನ್ಯವಾದ ಸಂಬಂಧ. ಅಷ್ಟು ಮಾತ್ರ ಅಲ್ಲ, ಇದು ಬರೀ ಅವ್ರ ಮಧ್ಯೆ ಮಾತ್ರ ಅಂತಲ್ಲ, ಭಗವಂತನಿಗೆ ಪ್ರತಿಯೊಂದು ಜೀವಿಯ ಜೊತೆಯಲ್ಲೂ ಕೂಡ ಆ ಅನ್ಯೋನ್ಯವಾದ ಸಂಬಂಧ ಇದೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಅಂತ. ಆಮೇಲೆ ಅಹಂ ಬೀಜ ಪ್ರದ ಪಿತ, ನಾನೇ ಎಲ್ಲರ ಪಿತ ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಾನೆ. ಹಾಗೆ ಭಗವಂತನಿಗೆ ಎಲ್ಲರ ಜೊತೆ ಒಂದು ಶಾಶ್ವತವಾದ ಸಂಬಂಧ ಇರುತ್ತೆ. ಆ ನನ್ನ ಮತ್ತೆ ಭಗವಂತನ ಸಂಬಂಧ ಏನು ಅನ್ನೋದನ್ನ ಪುನರುಜ್ಜೀವನಗೊಳಿಸ್ಲಿಕ್ಕೆ, ಮತ್ತೆ ಅಷ್ಟು ಮಾತ್ರ ಅಲ್ಲ, ಭಗವಂತನ ಜ್ಞಾನ ಇಲ್ಲದೆ ನಮ್ಮ ಹೃದಯದಲ್ಲಿ ಏನೇನೋ ಕಲ್ಮಶಗಳು ತುಂಬಿರುತ್ತೆ, ಅದೆಲ್ಲದೂ ಕೂಡ ಕಳೆದು ಹೋಗುತ್ತೆ. ಶ್ರೀಮದ್ ಭಾಗವತವನ್ನ, ಬರೀ ಶ್ರೀಮದ್ ಭಾಗವತವನ್ನ ಓದುದ್ರಿಂದ, ಶ್ರೀಮದ್ ಭಾಗವತದಲ್ಲೇ ಬರುತ್ತೆ, ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ಅಭದ್ರಗಳು, ಮನಸ್ಸಲ್ಲಿರುವಂತಹ ಎಲ್ಲ ದೋಷಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಕೃತಯುಗದಲ್ಲಿ ನಮ್ಗೊತ್ತು, ವಾಲ್ಮೀಕಿ ಮುನಿ 60,000 ವರ್ಷ ತಪಸ್ ಮಾಡ್ತಾರೆ. ಹಾಗೇನೆ ತ್ರೇತಾಯುಗದಲ್ಲಿ ಎಷ್ಟೋ 1000 ವರ್ಷಗಳ ತನಕ ಯಾಗ ಯಜ್ಞಗಳನ್ನು ಮಾಡ್ತಾರೆ. ದ್ವಾಪರ ಯುಗದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಪೂಜೆಯನ್ನ ಮಾಡ್ತಾರೆ. ಆದ್ರೆ ಕಲಿಯುಗದಲ್ಲಿ ಬರೀ ಶ್ರೀಮದ್ ಭಾಗವತವನ್ನ ಓದೋದ್ರಿಂದ ಈ ಎಲ್ಲ ಒಂದು ಫಲನೂ ಕೂಡ ನಮ್ಗೆ ಸಿಗುತ್ತೆ. ಅಷ್ಟು ಸುಲಭದಲ್ಲಿ ಶ್ರೀಮದ್ ಭಾಗವತ ನಮ್ಗೆ ದಯ ಮಾಡ್ತಾ ಇದೆ. ಅದಕ್ಕೋಸ್ಕರ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಕಲೇರ್ ದೋಷ ನಿಧೇರ್ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಮೃಜೇತ್ ಅಂತ. ಕಲಿಯುಗ ದೋಷಗಳ ನಿಧಿ. ನಮ್ಮ ಸುತ್ತಮುತ್ತ ನೋಡಿದ್ರೇನೆ ನಮ್ಗನ್ಸುತ್ತೆ, ಎಲ್ಲರ ಈಗ ಸಾಮಾನ್ಯ ಜನರು ಕೂಡ ಹೇಳ್ತಾರೆ, ಅಯ್ಯೋ ಧರ್ಮಕ್ಕೆ ಕಾಲ ಇಲ್ಲಪ್ಪ, ಕೆಟ್ಟ ಕಲಿಯುಗ ನಡೀತಾ ಇದೆ, ಈ ಕಲಿಯುಗದಲ್ಲಿ ಧರ್ಮಕ್ಕೆ ಅಂತೂ ಕಾಲ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಜನಗಳೇ ಮಾತಾಡ್ತಾ ಇರ್ತಾರೆ. ಅಂದ್ರೆ ಕಲಿಯ ದೋಷಗಳು ಅಷ್ಟು ದೋಷಗಳ ನಿಧಿ. ಆದ್ರೆ ಅಸ್ತಿ ಏಕೋ ಮಹಾನ್ ಗುಣ, ಒಂದು ಮಹಾಗುಣ ಇದೆ. ಅದು ಯಾವ ಗುಣ ಅಂದ್ರೆ, ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಮೃಜೇತ್. ಕೀರ್ತನೆ ಅಂತ ಹೇಳಿದ್ರೆ ನಾವು ಜಪ ಮಾಡಿದ್ವಿ ಹರೇ ಕೃಷ್ಣ ಮಹಾಮಂತ್ರ, ಅದು ಕೂಡ ಕೀರ್ತನೆ. ಹಾಗೆ ಶ್ರೀಮದ್ ಭಾಗವತವನ್ನು ಓದುದು ಕೂಡ ಕೀರ್ತನೆ. ಇದರಿಂದ ಈ ಒಂದು ಕೀರ್ತನೆಯಿಂದ ಕೀರ್ತನೆ ಮಾತ್ರದಿಂದಲೇ, ಅಂದ್ರೆ ಶ್ರೀಮದ್ ಭಾಗವತವನ್ನು ಓದುದ್ರ ಮಾತ್ರದಿಂದಲೇ, ಹರೇ ಕೃಷ್ಣ ಮಹಾಮಂತ್ರ ಹೇಳು ಮಾತ್ರದಿಂದಲೇ
ಭಗವಂತನ ಸಾನ್ನಿಧ್ಯ ಸಂಪೂರ್ಣವಾಗಿ ಸಿಗುತ್ತೆ. ಅದಕ್ಕೋಸ್ಕರನೇ ಪರೀಕ್ಷಿತ್ ಮಹಾರಾಜನಿಗೆ ಕಲಿಯನ್ನ ಕೊಲ್ಲುವಂತಹ ಒಂದು ಅವಕಾಶ ಸಿಕ್ಕಿದ್ರು ಕೂಡ ಈ ಒಂದು ಗುಣ ಕಲಿಯುಗದಲ್ಲಿ ಇರುವುದರಿಂದ ಕಲಿಯುಗದ ಜನರಿಗೆ ಭಗವಂತನ ಭಕ್ತಿಯಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಹಾಗಾಗಿ ಕಲಿಯುಗ ಬೇರೆ ಎಲ್ಲ ದೋಷಗಳಿದ್ರು ಕೂಡ ಈ ಒಂದು ದೃಷ್ಟಿಯಲ್ಲಿ ಒಳ್ಳೆ ಯುಗ ಅಂತೇಳಿ ಹೇಳಿ ಪರೀಕ್ಷಿತ್ ಮಹಾರಾಜ ಕಲಿಯನ್ನ ಕ್ಷಮಿಸ್ತಾನೆ, ಕಲಿಯನ್ನ ನಿಗ್ರಹ ಮಾಡ್ತಾನೆ, ಆದ್ರೆ ಕಲಿಯನ್ನ ಕೊಲ್ಲಿಕ್ಕೆ ಹೋಗುದಿಲ್ಲ. ಇದರಲ್ಲಿ ಸೂತ ಪುರಾಣಿಕರು ಹೇಳ್ತಾರೆ, ಇವ್ರು ಕೇಳ್ತಾರೆ, ಶೌನಕಾದಿ ಋಷಿಗಳು ಪದ್ಮಪುರಾಣದಲ್ಲಿ ಬರುತ್ತೆ, ಭಾಗವತ ಪುರಾಣದಲ್ಲೂ ಕೂಡ ಬರುತ್ತೆ. ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು ಕೇಳ್ತಾರೆ, ಇಷ್ಟೆಲ್ಲ ದೋಷಗಳ ನಿಧಿ ಕಲಿಯುಗ, ಅದರಲ್ಲಿ ಇಂಥ ಒಂದು ಕಲಿಯುಗದಲ್ಲಿ ನಮ್ಗೆ ಜ್ಞಾನವನ್ನು ಕೊಡುವಂತಹ ಒಂದೇ ಒಂದು ಸುಲಭವಾದ ಮಾರ್ಗ ಯಾವುದು? ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಉಂಟಾಗುವ ವಿವೇಕವು ಹೆಚ್ಚುವುದಕ್ಕೆ ಉಪಾಯ ಯಾವುದು? ವಿಷ್ಣು ಭಕ್ತರು ಹೇಗೆ ಮಾಯಾಮೋಹವನ್ನು ತೊಲಗಿಸುತ್ತಾರೆ? ಈ ಕಲಿಯುಗದಲ್ಲಿ ಎಲ್ಲ ಜೀವರಾಶಿಗಳು ಆಸುರಿ ಪ್ರಕೃತಿಯನ್ನು ಹೊಂದಿಬಿಟ್ಟಿವೆ, ಕ್ಲೇಶಗಳಿಗೆ ತುತ್ತಾಗಿವೆ. ಅವುಗಳನ್ನು ಶುದ್ಧಿಪಡಿಸುವ ಶ್ರೇಷ್ಠವಾದ ವಿಧಾನ ಯಾವುದು? ಪ್ರಶಸ್ತವಾದವುಗಳಲ್ಲೂ ಅತ್ಯಂತ ಪ್ರಶಸ್ತವಾಗಿ, ಪವಿತ್ರಗಳಲ್ಲಿಯೂ ಅತ್ಯಂತ ಪವಿತ್ರವಾಗಿರುವಂತಹ ಸಾಧನ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಾ, ಹಾಗಾಗಿ ವಿಚಾರ ಮಾಡಿ ಯಾವುದು ಸಂಸಾರ ಭಯವನ್ನು ನಾಶಪಡಿಸುವುದೋ ಭಕ್ತಿ ಪ್ರವಾಹವನ್ನು ವೃದ್ಧಿಪಡಿಸುವುದು. ಬರೀ ಭಕ್ತಿ ಅಲ್ಲ, ಭಕ್ತಿ ಪ್ರವಾಹ. ಈಗ ನೋಡಿ ಮಳೆ ಬರ್ತಾ ಇದೆ, ಹೆಂಗೆ ಎಷ್ಟು ಎಲ್ಲ ಕಡೆ ನೀರು ತುಂಬ್ತಾ ಇದೆ, ಹಾಗೆ ಭಕ್ತಿ ತುಂಬಿ ಹರಿಯುತ್ತೆ. ಮತ್ತೆ ಭಗವಂತನ ಸಂತೋಷಕ್ಕೆ ಕಾರಣ ಆಗುತ್ತೆ. ಅಂತಹ ಸರ್ವ ಸಿದ್ಧಾಂತ ಸಾರ ಹೇಳ್ತೇನೆ, ಅದು ಯಾವುದು? ಅದು ಶ್ರೀಮದ್ ಭಾಗವತ. ಶುಕ ಮಹಾಮುನಿ ಹೇಳಿದಂತಹ ಶ್ರೀಮದ್ ಭಾಗವತ ಮನಸ್ಸನ್ನು ಶುದ್ಧಿಪಡಿಸುವುದಕ್ಕೆ ಇದಕ್ಕಿಂತಲೂ ಶ್ರೇಷ್ಠವಾದ ಬೇರೆ ಯಾವ ಸಾಧನವೂ ಇಲ್ಲ. ಈಗ ಎಷ್ಟೊಂದು ಜನ ಹೇಳ್ತಾರೆ, ಅದರಲ್ಲಿ ಮುಂದುವರೆದು ಹೇಳ್ತಾರೆ, ಜನ್ಮ ಜನ್ಮಾಂತರದ ಪುಣ್ಯ ಇದ್ರೆ ತಾನೇ ಶ್ರೀಮದ್ ಭಾಗವತ ಕಥೆ ಕೇಳಲಿಕ್ಕೆ ಸಾಧ್ಯ, ಶ್ರೀಮದ್ ಭಾಗವತ ಸಿಗಲಿಕ್ಕೆ ಸಾಧ್ಯ ಅಂತ. ಕೆಲವರು ಹೇಳ್ತಾರೆ, ಯಾಕೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು, ದೇವರಿಗೆ ಯಾಕೆ ಕೈ ಮುಗಿಬೇಕು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಸಾಕು, ಬೇರೆ ನಾವು ಎಲ್ಲ ಕರೆಕ್ಟಾಗಿ ಯಾರಿಗೂ ಮೋಸ ಮಾಡದೇ ಇದ್ರೆ ಸಾಕು ಅಂತ. ಆದ್ರೆ ಈ ಪ್ರಶ್ನೆಗೂ ಕೂಡ ಉತ್ತರ ಶ್ರೀಮದ್ ಭಾಗವತದಲ್ಲೇ ಬರುತ್ತೆ. 5ನೇ ಸ್ಕಂದದಲ್ಲಿ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈ ಗುಣೈಸ್ತತ್ರ ಸಮಾಸತೆ ಸುರ ಹರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನ ಸತಿ ಧಾವತೋ ಬಹಿ ಅಂತ. ಇದರ ಅರ್ಥ, ಭಗವಂತನ ಭಕ್ತನಲ್ಲಿ ಎಲ್ಲ ಸರ್ವ ಗುಣಗಳು, ದೇವತೆಗಳ ಎಲ್ಲಾ ಗುಣಗಳು ಅವರಲ್ಲಿ ಇರುತ್ತೆ. ಅದೇ ಭಗವಂತನ ಅಭಕ್ತರಲ್ಲಿ, ಭಗವಂತನ ಭಕ್ತನ ಆಗಿಲ್ಲ ಅಂದ್ರೆ ಅವನಲ್ಲಿ ಒಳ್ಳೆ ಗುಣಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇಳಿದಾಗ, ಇದು ನಮ್ಮ ಮಾತಲ್ಲ, ಇದು ಶ್ರೀಮದ್ ಭಾಗವತದ ಮಾತು. ಕೇಳಿದಾಗ ನಮ್ಗೆ ಆಶ್ಚರ್ಯ ಆಗ್ಬೋದು, ಅಯ್ಯೋ ಭಗವಂತನಿಗೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ, ದೇವರು ನಂಬಿಲ್ಲ ಅಂದ್ರೆ ಅವ್ರು ಕೆಟ್ಟವರು ಅಂತ ಹೆಂಗೆ ಹೇಳ್ತಾರೆ ಅಂತ ಹೇಳಿ. ಇದಕ್ಕೆ ಉದಾಹರಣೆ, ಒಂದು ಉದಾಹರಣೆ, ತುಂಬಾ ಒಂದು ಒಳ್ಳೆ ಉದಾಹರಣೆ ಇದೆ. ಇದು ಪ್ರಯಾಗದಲ್ಲಿ ನಡೆದಿದ್ದು ಈ ಘಟನೆ. ಪ್ರಯಾಗದಲ್ಲಿ ನಾರದ ಮುನಿಗಳು ಬರ್ತಾ ಇರ್ತಾರೆ, ಅಲ್ಲೊಬ್ಬ ಬೇಡ ಇರ್ತಾನೆ, ಬೇಟೆಗಾರ. ಅವನು ಯಾವ ತರ ಬೇಟೆ ಆಡ್ತಾ ಇರ್ತಾನೆ ಅಂತ ಹೇಳಿದ್ರೆ, ಬರೀ ಬೇಟೆ ಆಡುದು ಅಲ್ಲ, ಆ ಪ್ರಾಣಿಗಳನ್ನ ಅರ್ಧಂಬರ್ಧ ಸಾಯಿಸಿ ಅವು ವಿಲವಿಲ ಒದ್ದಾಡ್ತಾ ಇರ್ತವೆ. ನಾರದ ಮುನಿಗಳು ಬರ್ತಾರೆ, ಒಂದು ಜಿಂಕೆ ವಿಲವಿಲ ಒದ್ದಾಡ್ತಾ ಇರುತ್ತೆ, ಇನ್ನೊಂದ್ ಸ್ವಲ್ಪ ಮುಂದೆ ಬರ್ತಾರೆ, ಇನ್ನೊಂದು ಯಾವ್ದೋ ಪ್ರಾಣಿ ವಿಲವಿಲ ಒದ್ದಾಡ್ತಾ ಇರುತ್ತೆ, ಇನ್ನೊಂದ್ ಸ್ವಲ್ಪ ಮುಂದೆ ಬರ್ತಾರೆ, ವಿಲವಿಲ ಒದ್ದಾಡ್ತಾ ಇರ್ತಾರೆ. ಭಕ್ತರು ಸ್ವಾಭಾವಿಕವಾಗಿಯೇ ಕರುಣಾಳುಗಳು. ಹಾಗೆ ನಾರದ ಮುನಿಗಳಿಗೆ ಇದನ್ನ ನೋಡಿ ತುಂಬಾ ಬೇಜಾರಾಗುತ್ತೆ. ಅಯ್ಯೋ, ಯಾಕೆ ಇವನು ಸಾಯಿಸುದಾದ್ರೂ ಪೂರ್ತಿ ಸಾಯಿಸಿದ್ರು ಪರವಾಗಿಲ್ಲ, ಇವನು ಯಾಕೆ ಈ ತರ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಪ್ರಾಣಿಗಳಿಗೆ ಅಂತ. ಆಗ ಬರ್ತಾರೆ, ಬಂದ್ಬಿಟ್ಟು ಅವಾಗ ಅವನು ಹೇಳ್ತಾನೆ, ಸಾಧುಗಳೇ, ಅವನು ಅನ್ಕೊಂತಾನೆ, ಇವರಿಗೆ ಸಾಧುಗಳಿಗೆ ಎಲ್ಲಾದ್ರೂ ಜಿಂಕೆ ಚರ್ಮ ಏನಾದ್ರು ಬೇಕೇನೋ ಕುತ್ಕೊಳ್ಳಿಕ್ಕೆ, ಹಾಗಾಗಿ ಜಿಂಕೆ ಚರ್ಮ ಏನಾದ್ರು ಬೇಕಿದ್ರೆ ನಾನು ಕೊಡ್ತೇನೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೇನೆ, ನನ್ನ ಕೆಲಸಕ್ಕೆ ಅಡ್ಡಿ ಬರಬೇಡಿ ಸಾಧುಗಳೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ನಾರದ ಮುನಿಗಳು ಹೇಳ್ತಾರೆ, ನಂಗೆ ಜಿಂಕೆ ಚರ್ಮ ಏನು ಬೇಡ, ಆದ್ರೆ ನನ್ಗೆ ಒಂದು ಪ್ರಶ್ನೆ ಇದೆ, ನೀನು ಆ ಪ್ರಾಣಿಗಳನ್ನ ಹೀಗೆ ಅರ್ಧಂಬರ್ಧ ಯಾಕೆ ಸಾಯಿಸ್ತೀಯ, ಪೂರ್ತಿ ಆದ್ರೂ ಸಾಯಿಸ್ಬೋದಲ್ಲ ಅಂತ. ಅವಾಗ ಅವನು ಹೇಳ್ತಾನೆ, ಅದೇನು ವ್ಯತ್ಯಾಸ, ಅರ್ಧಂಬರ್ಧ ಸಾಯಿಸಿದ್ರೇನು ಪೂರ್ತಿ ಸಾಯಿಸಿದ್ರೇನು ಎಲ್ಲ ಒಂದೇ ಅಲ್ಲ, ನಮ್ಮ ಅಪ್ಪ ಚಿಕ್ಕವನಿಂದ ನನಗೆ ಇದೇ ತರ ಅಭ್ಯಾಸ ಮಾಡಿಸಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ನಾರದ ಮುನಿಗಳು ಹೇಳ್ತಾರೆ, ಇಲ್ಲ, ನೀನು ಪೂರ್ತಿ ಸಾಯಿಸುವುದಕ್ಕಿಂತ ಈ ಅರ್ಧಂಬರ್ಧ ಸಾಯಿಸುವುದು ಇನ್ನೂ ಒಂದು ದೊಡ್ಡ ಪಾಪ ಅಂತ. ಅವಾಗ ಅವನು ಹೇಳ್ತಾನೆ, ಹೌದಾ ಪಾಪನ, ನಂಗೆ ಗೊತ್ತೇ ಇರ್ಲಿಲ್ಲ, ಇದು ಪಾಪ ಅಂತಾನೆ ಗೊತ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ನಾರದ ಮುನಿಗಳು ಹೇಳ್ತಾರೆ, ಇಲ್ಲ, ನಾವು ಖಂಡಿತವಾಗಿಯೂ ಬೇರೆ ಯಾರಿಗೂ ಕೂಡ ಈ ತರ ನೋವು ಮಾಡಬಾರ್ದು, ಮತ್ತೆ ನಂದೇನು ನನಗೆ ಹೊಟ್ಟೆಪಾಡೇನು, ನನಗೆ ಇದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ, ಪ್ರಾಣಿಗಳನ್ನ ಸಾಯಿಸುದು
ಅವನ ಮಾರಾಟ ಮಾಡುದು, ಜೀವನ ಮಾಡುದು ಅಂದ್ಬಿಟ್ರೆ ನಂಗೆ ಬೇರೆ ಏನು ಗೊತ್ತಿಲ್ಲ, ನಾನು ಏನ್ ಮಾಡ್ಲಿ ಅಂತ ಹೇಳಿ ಕೇಳ್ತಾನೆ. ಇಲ್ಲ, ನೀನು ಒಂದ್ ಕೆಲಸ ಮಾಡು, ನೀನು ಭಗವಂತನ ನಾಮ ಜಪ ಮಾಡು, ನಾನು ಪ್ರತಿನಿತ್ಯ ನಿನ್ಗೆ ಊಟಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ, ಊಟಕ್ಕೆ ನೀವು ವ್ಯವಸ್ಥೆ ಮಾಡಿದ್ರೆ ನನ್ಗೇನ್ ಚಿಂತೆ ಇಲ್ಲಪ್ಪ, ನಾನು ಬಿಟ್ಬಿಡ್ತೇನೆ ಅಂತೇಳಿ ಹೇಳ್ತೀನಿ. ಆವಾಗ ನಾರದ ಮುನಿಗಳು ಒಂದು ತುಳಸಿ ಗಿಡವನ್ನು ಕೊಟ್ಟು, ಅಂದ್ರೆ ಒಂದು ಕುಂಡದಲ್ಲಿ ತುಳಸಿ ಗಿಡವನ್ನು ಕೊಟ್ಟು, ಪ್ರತಿನಿತ್ಯ ತುಳಸಿ ಅದರ ಕೂತ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತಾರೆ. ಗಂಗಾ ನದಿಯ ತೀರದಲ್ಲಿ, ಪ್ರಯಾಗ ನಮ್ಗೆ ಗೊತ್ತು, ಗಂಗಾ ನದಿ ಹರಿತಾ ಇರೋದ್ರಲ್ಲಿ, ಗಂಗಾ ನದಿಯ ತೀರದಲ್ಲಿ ತುಳಸಿ ಕುಂಡವನ್ನ ಕೊಟ್ಟು ಪ್ರತಿನಿತ್ಯ ತುಳಸಿ ಎದುರು ಕೂತ್ಕೊಂಡು, ನೀನು ನಿನ್ನ ಹೆಂಡತಿ ಕೂತ್ಕೊಂಡು ಇಲ್ಲಿ ಜಪ ಮಾಡ್ತಾ ಇರಿ, ನಿಮ್ಗೆ ಏನ್ ಬೇಕೋ ಅಕ್ಕಿ ಬೇಳೆ ತರಕಾರಿ ಊಟಕ್ಕೆ ಏನ್ ಬೇಕೋ ಎಲ್ಲ ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಹೇಳ್ತಾರೆ. ಆಮೇಲೆ ಇದೇ ರೀತಿಯಲ್ಲಿ ಎಲ್ಲ ಕಡೆ ಸುದ್ದಿ ಹರಡುತ್ತೆ, ಬೇಟೆಗಾರ ಈ ತರ ಭಕ್ತ ಆಗಿದ್ದಾನಂತೆ, ಸಾಧು ಆಗಿದ್ದಾನೆ ಅಂತ, ನೋಡ್ಕೊಂಡು ಬರೋಣ ಅಂತ. ಸಾಧುಗಳನ್ನ ನೋಡ್ಲಿಕ್ಕೆ ಹೋಗುವಾಗ ಬರೀ ಕೈಯಲ್ಲಿ ಹೋಗುದಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ಸಾಧುಗಳನ್ನ ನೋಡ್ಲಿಕ್ಕೆ, ಭಕ್ತರನ್ನ ನೋಡ್ಲಿಕ್ಕೆ ಹೋದಾಗ ಬರೀ ಕೈಯಲ್ಲಿ ಹೋಗುದಿಲ್ಲ, ಕೈಯಲ್ಲಿ ಏನಾದ್ರೂ ಒಂದು ತಗೊಂಡು ಹೋಗ್ತೇವೆ. ಹಾಗೆ ಕೆಲವರು ಅಕ್ಕಿ ತಗೊಂಡ್ ಬರ್ತಾರೆ, ಕೆಲವರು ಬೇಳೆ ತಗೊಂಡ್ ಬರ್ತಾರೆ, ಕೆಲವರು ತರಕಾರಿ ತಗೊಂಡ್ ಬರ್ತಾರೆ, ಕೆಲವರು ಹಣ್ಣು ತಗೊಂಡ್ ಬರ್ತಾರೆ. ಪ್ರತಿನಿತ್ಯ ಅವನ ವ್ಯವಸ್ಥೆ ಆಗುತ್ತೆ. ಇವ್ರ ಬೇಟೆಗಾರ ಏನ್ ಅನ್ಕೊಂತಾನೆ, ನಾರದ ಮುನಿಗಳೇ ಪ್ರತಿನಿತ್ಯ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಂತಾನೆ. ಆಮೇಲೆ ಒಂದ್ ದಿವಸ ನಾರದ ಮುನಿಗಳು ಅವರ ಸ್ನೇಹಿತರಾದಂತಹ ಪರ್ವತ ಮುನಿಗಳಿಗೆ ಹೇಳ್ತಾರೆ, ನನ್ನ ಶಿಷ್ಯ ಒಬ್ಬ ಇದ್ದಾನೆ ಪ್ರಯಾಗದಲ್ಲಿ, ನೋಡ್ಕೊಂಡು ಬರೋಣ ಬನ್ನಿ ಅಂತ. ಇಬ್ರು ಹೋಗ್ತಾರೆ. ಹೋಗ್ದಾಗ ದೂರದಿಂದಲೇ ನೋಡ್ತಾನೆ ಬೇಟೆಗಾರ, ಈಗ ಭಕ್ತನಾಗಿರುವಂತವನು. ನೋಡ್ಬಿಟ್ಟು ಕೆಲ ದಾರಿಯಲ್ಲಿ ಬರ್ಬೇಕಾದ್ರೆ, ಇವ್ರ ಹತ್ರ ಬರ್ಬೇಕಾದ್ರೆ ದಾರಿಯನ್ನ ನೋಡ್ಕೊಂಡು ಮಧ್ಯದಲ್ಲಿ ಹಾರಿ ಬರ್ತಾ ಇರ್ತಾನೆ, ಜಿಗ್ದು ಬರ್ತಾ ಇರ್ತಾನೆ. ಅವಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ದಾರಿಯಲ್ಲಿ ನಡ್ಕೊಂಡು ಬರ್ಬೋದಲ್ಲ, ಇವನು ಯಾಕೆ ಜಿಗ್ದು ಬರ್ತಾ ಇದ್ದಾನೆ ಅಂತ ಹೇಳಿ. ಅವಾಗ ಅವ್ರ ಹತ್ರ ಬಂದಾಗ ಕೇಳ್ತಾರೆ ನಾರದ ಮುನಿ, ಪರ್ವತ ಮುನಿ, ಯಾಕಪ್ಪ ಜಿಗ್ದು ಬರ್ತಾ ಇದೆಯಾ ಅಂತ. ಅವಾಗ ನಾನ್ ದಾರಿಯಲ್ಲಿ ಬರ್ಬೇಕಾದ್ರೆ ಕೆಲವೊಂದು ಇರುವೆಗಳು ಹೋಗ್ತಾ ಇದ್ವಲ್ಲ, ನಾನ್ ನಡ್ಕೊಂಡು ಬಂದ್ರೆ ಎಲ್ಲಿ ಮೇಲೆ ಕಾಲಿಡಬಾರ್ದು ಅಂತ ಇರುವೆ ನೋಡಿದ ಕೂಡ ಅವನ ಅವು ಮೇಲಿಂದ ಜಿಗಿತಾ ಇದ್ದವು. ಅವಾಗ ನಾರದ ಮುನಿಗಳಿಗೆ, ಪರ್ವತ ಮುನಿಗಳಿಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ಒಂದು ಪ್ರಾಣಿಯನ್ನ ಚಿತ್ರಹಿಂಸೆ ಮಾಡಿ ಅದರಿಂದ ಒಂಥರ ವಿಕೃತವಾದಂತಹ ಆನಂದವನ್ನ ಪಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಭಗವಂತನ ಭಕ್ತ ಆದ್ಮೇಲೆ ಒಂದು ಇರುವೆ ಸಾಯಿಸ್ಲಿಕ್ಕೂ ಕೂಡ ಮನ್ಸಾಗುದಿಲ್ಲ. ಇದೇ ಲೀಲೆ ಶ್ರೀಲ ಪ್ರಭುಪಾದರ ಜೀವನದಲ್ಲೂ ಬರುತ್ತೆ. ಒಬ್ರು ಭಕ್ತರು ಹೇಳ್ತಾರೆ, ಅವರು ಪಾಶ್ಚಾತ್ಯ ದೇಶಗಳಲ್ಲಿ ಜನಿಸಿರ್ತಾರೆ, ಮೂಲತಃ ಕ್ರಿಶ್ಚಿಯನ್ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಅವರು ಒಂದ್ ದಿವಸ ಶ್ರೀಲ ಪ್ರಭುಪಾದರಿಗೆ ಮಲಗ್ಲಿಕ್ಕೆ ಹಾಕಿರ್ತಾರೆ, ಅಂದ್ರೆ ಸೊಳ್ಳೆ ಪರದೆ ಹಾಕ್ತಾ ಇರ್ತಾರೆ. ಸೊಳ್ಳೆ ಪರದೆ ಹಾಕಿದಾಗ ಒಂದು ಸೊಳ್ಳೆ ಪರದೆ ಒಳಗೆ ಸೇರ್ಕೊಂಡಿರುತ್ತೆ. ಕೆಲವೊಂದ್ಸಲ ನಮ್ಗಿಂತ ಬುದ್ಧಿವಂತರು ಇರ್ತಾವೆ ಅವು. ಪರದೆ ಹಾಕ್ತಾ ಇದ್ರೆ ಪರದೆ ಒಳಗಡೆನೆ ಸೊಳ್ಳೆ ಬಂದಿರುತ್ತೆ. ಅವಾಗ ಅವ್ರು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಈ ಸೊಳ್ಳೆನ ಸಾಯಿಸೋದ್ ಬೇಡ, ಹಿಡಿದ್ಬಿಟ್ಟು ಹೊರಗಡೆ ಬಿಟ್ಬಿಡೋಣ ಅಂತ. ಅವಾಗ ಅವರೇ ಜೋರಾಗಿ ನಗ್ತಾರೆ, ಅಲ್ಲ ಶ್ರೀಲ ಪ್ರಭುಪಾದ್ರ ಮಹಾತ್ಮೆ ಎಷ್ಟು ಅಂತೇಳಿ ಹೇಳಿದ್ರೆ, ಯಾವ ಒಬ್ಬ ಮನುಷ್ಯ ನಾನು ಮುಂಚೆ ಯಾವ ದೊಡ್ಡ ಪ್ರಾಣಿನ ಸಾಯಿಸ್ಲಿಕ್ಕೂ ಹಿಂದೆ ಮುಂದೆ ನೋಡ್ತಾ ಇರ್ಲಿಲ್ಲ, ಯೋಚನೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ಇವತ್ತೊಂದು ಸೊಳ್ಳೆಯನ್ನು ಕೂಡ ಸಾಯಿಸೋದು ಬೇಡ ಅಂತ ನನ್ಗೆ ಅನಿಸ್ತಿದೆಯಲ್ಲ, ಇದು ಪ್ರಭುಪಾದರ ಮಹಿಮೆ ಅಂತ ಹೇಳಿ ಅವ್ರು ಅನ್ಕೊಂತಾರೆ. ಹಾಗಾಗಿ ಭಗವಂತನ ಭಕ್ತರಾದ್ರೆ ಸಾಮಾನ್ಯವಾಗಿ ಅವರಲ್ಲಿ ಸತ್ಯ, ದಯೆ, ಶೌಚ, ತಪಸ್ಸು ಎಲ್ಲದೂ ತನ್ನಿಂತಾನೆ ಬರುತ್ತೆ. ಯಾಕೆ ಹೀಗೆ ಅಂತೇಳಿ ಹೇಳಿದ್ರೆ, ನಿಜವಾಗ್ಲೂ ನಮ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ. ಇವತ್ತು ನಮ್ಗೆ ಗಾಳಿ, ನೀರು, ಬೆಳಕು, ನಾವು ನಮ್ಮ ತಂದೆ ತಾಯಿಗಳು, ಅದನ್ನ ಬೇರೆ ಏನು ಬೇಡ, ನಾವು ಇಷ್ಟೊಂದು ಈ ನಾಜೂಕಾಗಿ ನೋಡ್ಕೊಂತ ಇರುವಂತಹ ಈ ಶರೀರ ಎಲ್ಲವನ್ನು ಕೊಟ್ಟಿರೋದು ಭಗವಂತನೇ. ಹಾಗೆ ಎಲ್ಲವನ್ನು ಕೊಟ್ಟಿರುವಂತಹ ಭಗವಂತನಿಗೆ ನಾವು ಕೃತಜ್ಞರಾಗಿಲ್ಲ ಅಂದ್ರೆ ನಮ್ಮಲ್ಲಿ ಇನ್ನೇನು ಒಳ್ಳೆತನ ಇರ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ, ಈಗ ಯಾರೋ ನಮ್ಗೆ 1,00,000 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆನೇ ನಮ್ಗೆ ಕೃತಜ್ಞತೆ ಇಲ್ಲ ಅಂದ್ರೆ ಒಂದ್ 100 ರೂಪಾಯಿ ಕೊಟ್ಟವ್ರ ಮೇಲೆ ನಮ್ಗೆ ಹೇಗೆ ಕೃತಜ್ಞತೆ ಇರ್ಲಿಕ್ಕೆ ಸಾಧ್ಯ? ಅದೇ ರೀತಿಯಲ್ಲಿ ಎಲ್ಲವನ್ನು ನಮ್ಗೆ ವ್ಯವಸ್ಥೆ ಮಾಡಿದ್ದು ಅಷ್ಟು ಮಾತ್ರ ಅಲ್ಲ, ಈ ಮನುಷ್ಯ ಜನ್ಮವನ್ನ ಕೊಟ್ಟು ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟು ನಮ್ಗೆ ಎಲ್ಲಾ ರೀತಿಯಿಂದ ಸಹಾಯ ಮಾಡಿ, ಈಗ ಉದಾಹರಣೆಗೆ ಕೊರೋನಾ ಟೈಮಲ್ಲಿ ಎಷ್ಟೊಂದು ಜನರಿಗೆ ಅದು ಅನುಭವ ಆಗಿದೆ. ಸ್ವಲ್ಪ ಹೊತ್ತು ಆಕ್ಸಿಜನ್ ಹಾಕೊಂಡ್ರೆ ಎಷ್ಟು ಬಿಲ್ ಬರುತ್ತೆ ಅಂತ ಹೇಳಿ ಬೇರೆ ಏನು ಬೇಡ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ನೋಡ್ತೇವೆ. ನಾವು ಎಷ್ಟೋ ಒಂದ್ ಸ್ವಲ್ಪ ಬಲ್ಬ್ ಯೂಸ್ ಮಾಡಿದ್ದಕ್ಕೆ, ಇಲ್ಲ ಕೆಲವೊಂದು ಫ್ಯಾನ್ ತಿರುಗಿಸಿದ್ದಕ್ಕೆ ನಮ್ಗೆ ತಿಂಗಳು ಕರೆಂಟ್ ಬಿಲ್ ಬರುತ್ತೆ. ನಾವು ಕಟ್ಟಿಲ್ಲ ಅಂತ ಹೇಳಿದ್ರೆ KEB ಅವರು ಬಂದು ಕಟ್ ಮಾಡ್ಬಿಟ್ಟು ಹೋಗ್ತಾರೆ. ಹಾಗೇನೆ ನೀರ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಪಂಚಾಯಿತಿಯವರು ನೀರೇ ನಿಲ್ಲಿಸ್ಬಿಡ್ತಾರೆ.
ಈ ರೀತಿ ಆಗುತ್ತೆ. ಆದ್ರೆ ಭಗವಂತ ಈಗ ನೋಡಿ ಮಳೆಗಾಲ ಶುರುವಾಯ್ತು, ಭಗವಂತ ಧಾರಾಕಾರವಾಗಿ ಮಳೆ ಕೊಡ್ತಾನೆ. ಪ್ರತಿನಿತ್ಯ ನಮ್ಗೆ ಹಗಲಲ್ಲಿ ಸೂರ್ಯನ ರೂಪದಲ್ಲಿ, ರಾತ್ರಿಯಲ್ಲಿ ಚಂದ್ರನ ರೂಪದಲ್ಲಿ ಕೊಡ್ತಾನೆ, ಬೆಳಕು ಕೊಡ್ತಾನೆ. ಎಲ್ಲ ಜೀವಮಾನ ಪೂರ್ತಿ ನಮ್ಗೆ ಉಸಿರಾಡ್ಲಿಕ್ಕೆ ಆಕ್ಸಿಜನ್ ಕೊಡ್ತಾನೆ, ಎಲ್ಲ ರೀತಿಯ ನಮ್ಗೆ ವ್ಯವಸ್ಥೆ ಮಾಡ್ತಾನೆ. ಆದ್ರೆ ಪ್ರಭುಪಾದರು ಹೇಳ್ತಾರೆ, ನಾವು ಕೃತಜ್ಞರಾಗಿರ್ಬೇಕು. ಭಗವಂತ ನಮ್ಮಿಂದ ಏನು ಆಶಿಸುವುದಿಲ್ಲ. ನಾವು ಅವನಿಗೆ ಕೃತಜ್ಞತೆ ಹೇಳಿಲ್ಲ ಅಂದ್ರೂ, ನಾಳೆ ಸೂರ್ಯನಿಗೆ ನಾಳೆ ನೀವು ಹೋಗ್ಬೇಡ, ಜನರಿಗೆ ಕೃತಜ್ಞತೆನೇ ಇಲ್ಲ ಅಂತ ಭಗವಂತ ಹೇಳುದಿಲ್ಲ. ಭಗವಂತ ನಮ್ಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತಾನೆ. ಆದ್ರೆ ನಾವು ಕೃತಜ್ಞರಾಗಿದ್ರೆ ಅದು ನಮ್ಗೆ ಒಳ್ಳೇದು. ಹಾಗಾಗಿ ಭಗವಂತನ ಭಕ್ತನಲ್ಲಿ ಎಲ್ಲ ಸದ್ಗುಣಗಳು ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಶ್ರೀಮದ್ ಭಾಗವತ ರೂಪದಲ್ಲಿ ಭಗವಂತ ನಮ್ಮ ಜೀವನದಲ್ಲಿ ಬಂದಿದ್ದಾನೆ. ಹರಿನಾಮದ ರೂಪದಲ್ಲಿ ನಮ್ಮ ಜೀವನದಲ್ಲಿ ಭಗವಂತ ಬಂದಿದ್ದಾನೆ. ಅದು ಯಾವ ರೀತಿಯಲ್ಲಿ ಭಾಗವತದ ಆಧಾರದ ಮೇಲೆ ಜೀವನ ಮಾಡಬೇಕು ಅನ್ನೋದನ್ನ ಹೇಳಿಕೊಳ್ಳಿಕ್ಕೆ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಭಗವಂತ ನಮ್ಮ ಹತ್ರ ಬಂದಿದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆಯನ್ನ ಭಗವಂತ ನಮಗೋಸ್ಕರ ಮಾಡಿದ್ದಾನೆ. ಹಾಗಾಗಿ ಇದೆಲ್ಲ ಒಂದು ಸದವಕಾಶವನ್ನ ನಾವು ಉಪಯೋಗ ಮಾಡಿಕೊಳ್ಳೋಣ. ಹಾಗಾಗಿ ನಾನು ಎಲ್ರಿಗೂ ವಿನಂತಿ, ಮುಂದಿನ ಕ್ಲಾಸು ತುಂಬಾ ತುಂಬಾ ಹಿರಿಯ ಭಕ್ತರು ಪುಣೆಯಲ್ಲಿ ಇರ್ತಾರೆ, ಸರ್ವಲಕ್ಷಣ ಪ್ರಭು ಅಂತ ಹೇಳಿ, ಮೂಲತಃ ಉಡುಪಿಯವರು. ತುಂಬಾ ವರ್ಷದಿಂದ ನಿರಂತರವಾಗಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಎಲ್ಲವನ್ನು ತ್ಯಜಿಸಿ, ಸಂಸಾರವನ್ನು ಕೂಡ ತ್ಯಜಿಸಿ ಭಗವಂತನಿಗೋಸ್ಕರ ಅವಿರತವಾಗಿ ಸೇವೆ ಮಾಡ್ತಾ ಇರುವಂತಹ ಭಕ್ತರು. ಮುಂದಿನ ಕ್ಲಾಸ್ ಅವರಿಂದ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಬರಬೇಕು. ಬರ್ಬೇಕಾದ್ರೆ ಪ್ರಸ್ತಾವನೆ ತನಕ 43ನೇ ಪುಟದ ತನಕ ದಯವಿಟ್ಟು ಓದ್ಕೊಂಡು ಬನ್ನಿ. ಹಾಗಾಗಿ ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರೂ ಅದಕ್ಕೆ ಉತ್ತರ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಗೆ ಇನ್ನೊಂದ್ಸಲ ಅದು ರಿವಿಷನ್ ಆದಂಗೆ ಆಗುತ್ತೆ. ಆಮೇಲೆ ಮುಂದಿನ ಕತೆಗೆ ಹೋಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏನು ಪ್ರಶ್ನೆ ಇಲ್ಲ ಮಾತಾಜಿ, ತುಂಬಾ ಚೆನ್ನಾಗಿತ್ತು ವಿವರಣೆ. ನಮ್ಗೆ ಇನ್ನೂ ಒಂದ್ಸತಿ ಅದ್ರ ಬಗ್ಗೆ ಇರುವಂತ ಒಂದು ಏನಿದೆ ತಿಳ್ಕೊಳಕ್ಕೆ, ಜ್ಞಾನ ಹೆಚ್ಚಿಸ್ಕೊಳಕ್ಕೆ ಇನ್ನೊಂದ್ ಸ್ವಲ್ಪ ಹೆಲ್ಪ್ ಆಯ್ತು ಮಾತಾಜಿ. ತುಂಬಾ ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಖಂಡಿತವಾಗಿ ಎಲ್ಲರಿಗೂ ಇಲ್ಲಿ ನಿಮ್ದು ಏನೇ ಸಂಶಯಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅದಕ್ಕಂತಾನೆ ನಾವು ಇದೊಂದು ಗುಂಪನ್ನ ಇದ್ ಮಾಡಿರೋದು. ಆದ್ರಿಂದ ದಯವಿಟ್ಟು ಏನು ಸಂಕೋಚ ಇಲ್ಲದೆ ಯಾವುದೇ ಪ್ರಶ್ನೆಗಳಿದ್ರು ನೀವು ಕೇಳ್ಬೋದು. Hare Krishna Mataji, Dandavat Pranams Mataji. Thank you so much for your wonderful lecture, Mataji. Hare Krishna Mataji. Hare Krishna Vanita Mataji. ದಯವಿಟ್ಟು ಆದಷ್ಟು ಜನರಿಗೆ ಭಾಗವತ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿ. ಇದು ಕೂಡ ಭಗವಂತನಿಗೆ ಮಾಡುವಂತಹ ಅತ್ಯಂತ, ಓದುದು ಒಂದು ಸೇವೆ, ಬೇರೆಯವರಿಗೆ ಭಾಗವತದ ಬಗ್ಗೆ ಹೇಳುದು ಇನ್ನೊಂದು ಸೇವೆ. ಹಾಗೆ ಎಲ್ಲಕ್ಕಿಂತ ತುಂಬಾ ಮುಖ್ಯವಾದ ಸೇವೆ ಅಂತ ಹೇಳಿದ್ರೆ, ನಿಮ್ಮ ಮನೆಗೆ ಭಗವಂತ ಕೃಪೆಯಿಂದ ಬಂದಿದ್ದಾನೆ. ಹಾಗೆ ಭಗವಂತನ ಕೃಪೆ ಎಲ್ಲರ ಮೇಲೂ ಆಗ್ಲಿ, ಎಲ್ಲರ ಮನೆಗೂ ಶ್ರೀಮದ್ ಭಾಗವತಂ ಹೋಗ್ಲಿ. ಅದರಿಂದ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮ್ಮವರಲ್ಲಿ ನೀವು ಭಾಗವತದ ಬಗ್ಗೆ ಹೇಳಿ. ಏನು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ನಿಲ್ಲಿಸಬಹುದು. ಮೋನಿಕಾ ಮಾತಾಜಿ, ಹರೇ ಕೃಷ್ಣ. Do we have to read all preface and introduction continuously? ಹೌದು, ಎಲ್ಲವನ್ನು ಕೂಡ ಓದ್ಬೇಕು. ನಾನು ನಿಮ್ಗೆ ಹೇಳ್ದೆ, ಒಂದು ಪುಟವನ್ನು ಕೂಡ, ಒಂದು ಚಿಕ್ಕ ಇದು ಕೂಡ ಬಿಡಬೇಡಿ ದಯವಿಟ್ಟು. ಈಗ ನಾನು ನಿಮ್ಗೆ ತೋರಿಸ್ತೆ ಪುಸ್ತಕ, ಇಲ್ಲಿಂದ ಶುರು ಮಾಡಿ. ಈ ಪುಟದಲ್ಲೂ ಇರೋದು ಏನು ಬಿಡಬೇಡಿ. ಈಗ ಇಲ್ಲಿ ಚಿತ್ರ ಬರುತ್ತೆ, ನೆಕ್ಸ್ಟ್ ಇಲ್ಲೆಲ್ಲ ಏನ್ ಬರುತ್ತೆ, ಪ್ರತಿಯೊಂದು ಪುಟದಲ್ಲೂ ಕೂಡ ಏನೋ ಒಂದಿರುತ್ತೆ. ಶೀಲ ಪ್ರಭುಪಾದರು ಪರಮ ವೈಷ್ಣವರು, ಶುದ್ಧ ಭಕ್ತರು. ಹಾಗಾಗಿ ಅವ್ರ ಪುಸ್ತಕದಲ್ಲಿ ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ಅನುವಾದ, ಕನ್ನಡದಲ್ಲಿ ಅನುವಾದ ಮಂಡಳಿ, ಇದೇನು ಬೇಕಾಗಿಲ್ಲ. ಮುಂದಿನ ಇದು ಕನ್ನಡಕ್ಕೆ ಇದು ಮುನ್ನುಡಿ ಏನಿದೆ ಅದು ತೊಂದರೆ ಇಲ್ಲ, ಯಾಕೆಂದ್ರೆ ಅದು ಪ್ರಭುಪಾದರ ಪುಸ್ತಕದಲ್ಲಿ ಬರುವುದಿಲ್ಲ. ಕನ್ನಡ ಪುಸ್ತಕದ ಬಗ್ಗೆ ಬರೆದಿದ್ದಾರೆ ಅಷ್ಟೇ. ಅದು ಬಿಟ್ಟು
ಬೇರೆ ಎಲ್ಲವನ್ನು ಓದ್ಬೇಕು. ಖಂಡಿತವಾಗಿ ಇಷ್ಟು ಪುಟಗಳನ್ನ ಓದೋದು ಒಂದು ವಾರದಲ್ಲಿ ಕಷ್ಟ ಆಗ್ಲಿಕ್ಕಿಲ್ಲ. ಆದ್ರೆ ಒಂದಕ್ಕಿಂತ ಹೆಚ್ಚು ಸಲ ಓದಿ, 2-3 ಸಲ ಓದಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅಟ್ ಅ ಟೈಮ್ ಇಲ್ಲ, ಕಂಟಿನ್ಯೂಸ್ಲಿ ಅಟ್ ಅ ಟೈಮ್ ಇಲ್ಲ. ನಿಮ್ಗೆ ಉದಾಹರಣೆಗೆ ಆ ಈ ಶ್ರೀಲ ಪ್ರಭುಪಾದರು ಎಲ್ಲ ಭಾಗವತದಲ್ಲೂ ಕೂಡ ಈ ತರ ಬುಕ್ ಮಾರ್ಕ್ ಕೊಟ್ಟಿದ್ದಾರೆ. ಈಗ ನೀವು ಎಲ್ಲಿಗೆ ಓದಿರ್ತೀರಾ, ಇದೀಗ ನನ್ನ ಮಗಳು ಓದಿರೋದು 17 ಅಧ್ಯಾಯಗಳನ್ನ ಓದಿದ್ದಾಳೆ, ಅಲ್ಲಿಗೆ ಬುಕ್ ಮಾರ್ಕ್ ಹಾಕಿ ಇಟ್ಟಿದ್ದಾಳೆ. ಅದೇ ತರ ನೀವು ಎಷ್ಟು ಓದಿದ್ದೀರಾ ಅಲ್ಲಿಗೆ ಬುಕ್ ಮಾರ್ಕ್ ಹಾಕಿ ಇಡ್ಬೋದು. ಮುಂದೆ ನೀವು ಓದುವಾಗ ಅಲ್ಲಿಂದಲೇ ಶುರು ಮಾಡ್ಬೋದು, ಸುಲಭ ಆಗ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಒಂದೇ ಸಲಕ್ಕೆ ಕೂತ್ಕೊಂಡು ಓದ್ಬೇಕು ಅಂತ ಹೇಳಿಲ್ಲ, ಎಷ್ಟು ಒಂದಾದ್ಮೇಲೆ ಒಂದು ಓದ್ಬೋದು. ಪ್ರತಿನಿತ್ಯ ಓದಿ. ಶ್ರೀಮದ್ ಭಾಗವತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಮೃಷ್ಟಾನ್ನ ಭೋಜನ ಇದ್ರೂ ಕೂಡ ನಾವು ಒಂದ್ ತುತ್ತು ಇವಾಗ ತಿಂದು 1 ತಾಸು ಆದ್ಮೇಲೆ ಇನ್ನೊಂದು ತುತ್ತು ತಿಂದ್ರೆ ನಿಜವಾಗ್ಲೂ ನಮ್ಗೆ ಅದ್ರ ಸ್ವಾದವನ್ನ ಸಂಪೂರ್ಣವಾಗಿ ಸವಿಲಿಕ್ಕೆ ಆಗುದಿಲ್ಲ. ನಾವು ನಿರಂತರವಾಗಿ, ಅಂದ್ರೆ ಈಗ ನಾವು ಊಟ ಮಾಡುವಾಗ ಏನ್ ಮಾಡ್ತೇವೆ, ಒಂದು ತುತ್ತು ಒಳಗಡೆ ಹೋದ್ಕೊಳ್ಳಿ ಇನ್ನೊಂದು ತುತ್ತು ಹಾಕಿರ್ತೇವೆ ಬಾಯಿಗೆ. ಅದೇ ರೀತಿಯಲ್ಲಿ ಶ್ರೀಮದ್ ಭಾಗವತವನ್ನ ನಾವು ಪ್ರತಿನಿತ್ಯ ಓದ್ತಾ ಇದ್ರೆ ಖಂಡಿತವಾಗಿಯೂ ಅದರ ಸ್ವಾದವನ್ನ ಇನ್ನೂ ಸವಿಬಹುದು. ಅದಕ್ಕೆ ದಯವಿಟ್ಟು ಪ್ರತಿನಿತ್ಯ ಓದಿ. ಮುಂದಿನ ಭಾನುವಾರದೊಳಗೆ ಎಷ್ಟಾಗುತ್ತೆ ಅಷ್ಟು ಓದಿ. ಯಾರು ಶುರು ಮಾಡಿಲ್ವೋ ಅವರು ಶುರು ಮಾಡಿ, ಶುರು ಮಾಡಿದವರು ಕೂಡ ನೀವು ಮುಂದೆ ಇದ್ರು ಕೂಡ ಇದಿಷ್ಟು ಓದ್ಕೊಂಡು ಬನ್ನಿ. ಹಾಗಾಗಿ ಕ್ಲಾಸಲ್ಲಿ ನಾವು ಇದನ್ನ ಚರ್ಚೆ ಮಾಡ್ಬೋದು ಇದ್ರ ಬಗ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಏನು ಪ್ರಶ್ನೆ ಇಲ್ಲ ಅಂತ ಹೇಳಿ ಹೇಳಿದ್ರೆ ನಾವಿಲ್ಲಿಗೆ ನಿಲ್ಲಿಸ್ಬೋದು ಅಂತೇಳಿ ಅನ್ಕೊಂತೇನೆ. ಹಾ ಮಾತಾಡಿ. ಹರೇ ಕೃಷ್ಣ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಪ್ರತಿ ಕ್ಲಾಸ್ ಕೂಡ ಒಂದು ಮಾಲೆ ಜಪದಿಂದ ಶುರುವಾಗುತ್ತೆ. ದಯವಿಟ್ಟು ಎಲ್ಲರೂ ಜೊತೆಯಲ್ಲಿ ಜಪ ಮಾಡೋಣ. ಹರೇ ಕೃಷ್ಣ.